So, hello everyone, welcome to all my YouTube channel. So now previous class ಅಲ್ಲಿ KEA ಗ್ರೂಪ್ ಸಿ ಎಕ್ಸಾಮ್ದ ಏನು ಮಾಡಿದ್ವಿ, ಗ್ರೂಪ್ ಸಿ ಎಕ್ಸಾಮ್ದ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ವಿ. ಅದರಲ್ಲಿ ಮೆಂಟಲ್ ಎಬಿಲಿಟಿ. ಸೊ ನೀವು ನೋಡಿರ್ಬೇಕು, ಈ KEA ಗ್ರೂಪ್ ಸಿ ಎಕ್ಸಾಮಲ್ಲಿ ಆಲ್ಮೋಸ್ಟ್ ನಾನು ಮಾಡಿರೋಂಥ ಚಾಪ್ಟರ್ಗಳಿಂದನೇ ಕ್ವಶನ್ಸ್ ಬಂದಿದ್ದವು. ಸೊ ಟೋಟಲ್ 13 ಕ್ವಶನ್ನ ನಾವು ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಇದ್ರ ಬಗ್ಗೆ ಅಂದರೆ ಕ್ವಶನ್ಸ್ ಬೇಸ್ಡ್ ಆನ್ ಏಜ್ ಮೇಲೆ ಡಿಸ್ಕಸ್ ಮಾಡಬೇಕು. ಸೊ ಏನಂತಾರೆ, ವಯಸ್ಸಿನ ಆಧಾರದ ಮೇಲೆ ಪ್ರಶ್ನೆಗಳಂತ, ಕರೆಕ್ಟಲ್ಲ. ಸೊ ಇವತ್ತಿನ ಚಾಪ್ಟರ್ ಬಂದುಬಿಟ್ಟು ನಮ್ಗೆ ಯಾವುದಿದೆ, ಏಜ್ ಮೇಲೆ ಅಂದರೆ ವಯಸ್ಸಿನ ರಿಲೇಟೆಡ್ ಚಾಪ್ಟರ್ ಇದೆ ಇಲ್ಲಿ. ಸೊ ನಮಗೆ ಇನ್ನೊಂದೇನೆಂದರೆ, ಕ್ಲಾಸ್ ನೋಟ್ಸ್ ನಮ್ಗೆ ಸಿಗಬೇಕಂದ್ರೆ ನಾನು ಪ್ರತಿಯೊಂದು ಕ್ಲಾಸ್ನ ಮಾಡಿದ ಮೇಲೆ ಅದರದ್ದೆಲ್ಲ ಕ್ಲಾಸ್ ನೋಟ್ಸ್ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಬಂದುಬಿಟ್ಟು ಲರ್ನ್ ಮ್ಯಾಥ್ಸ್ ವಿತ್ RK ಸರ್ ಅಂತ. ಆ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಪ್ರತಿಯೊಂದು ಕ್ಲಾಸ್ದು ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಕ್ಲಾಸ್ ನೋಟ್ಸು ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಇನ್ ಕೇಸ್ ಯಾರಾದ್ರು ಜಾಯ್ನ್ ಆಗಿಲ್ಲ, ಸೊ ಅಲ್ಲಿ ಹೋಗಿ ಜಾಯ್ನ್ ಆಗಿ ನೀವು ನೋಟ್ಸ್ಗಳನ್ನ ಡೌನ್ಲೋಡ್ ಪಡ್ಕೋಬೋದು. ಸೊ ಇವತ್ತಿನ ಕ್ಲಾಸಲ್ಲಿ ಏಜ್ ಅಂದರೆ ಏನು ಮತ್ತು ಏಜ್ ಟಾಪಿಕಲ್ಲಿ ಯಾವ ಥರ ನಾವು ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀವಿ ಮತ್ತು ಎಕ್ಸಾಮಲ್ಲಿ ಯಾವ ಥರದ ಕ್ವಶನ್ಸ್ನ ಕೇಳ್ತಾರೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ನೇದಾಗಿ ನಮಗೆ ಏಜ್ ಅಂದರೆ ಏನಂತ. ಏಜ್ ಅಂದರೆ ನಿಮ್ಗೆ ಕಾಮನಾಗಿ ಗೊತ್ತಿರಬೇಕು. ನಾವು ಸಣ್ಣ ವಯಸ್ಸಿಂದ ಕೇಳ್ಕೊಂಬಂದಿರ್ತೀವಿ, ನಿನ್ನ ವಯಸ್ಸೆಷ್ಟು ಅಂತ. ಸೊ ನಾವು ಸ್ಕೂಲಿಗೆ ಹಚ್ಚಬೇಕಾದ್ರೂ ಅಡ್ಮಿಷನ್ ಮಾಡಿಸ್ಬೇಕು, ಮಿನಿಮಮ್ 6 ವರ್ಷ ಬೇಕು. ಸೊ ಅಲ್ಲಿ ನಮಗೆ ವಯಸ್ಸು ಕೇಳಿದ್ರೆ ಎಲ್ಲ ಕಡೆದು ಕಾಮನಾಗಿ ನಾವು ಒಂದು ಹುಡುಗಿ ನೋಡೋಕ್ಕೆ ಹೋದ್ರೂ ಅಲ್ಲಿ ಏನು ಮಾಡ್ತಾರೆ, ಹುಡುಗಿ ಮನೆಯವರು ನಮ್ಮ ಏಜ್ ಕೇಳ್ತಾರೆ. ಕರೆಕ್ಟಲ್ಲ, ಜೋಕ್ ಪಾರ್ಟ್ ಬಟ್ ನಾಟ್ ಸೀರಿಯಸ್. ಸೊ ಅದರ ಮೇಲೇ ನಮ್ಮ ರಿಲೇಟೆಡ್ ಇರುವಂಥದ್ದು. ಸೊ ಏನಂತ ಅದ್ರ ಮೇಲೇ ಕ್ವಶನ್ಸ್ ಕೇಳ್ತಾರೆ ಅಂತ. ಸೊ ಲೆಟ್ ಸ್ಟಾರ್ಟ್ ವಿತ್ ದಿ ಫಸ್ಟ್ ಕ್ವಶನ್. ಸೊ ನಾವು ಇದರಲ್ಲಿ ಯಾವ ಥರ ಕ್ವಶನ್ಸ್ಗಳಿರ್ತವೆ ಡಿಸ್ಕಸ್ ಮಾಡೋಣ. ಫಸ್ಟ್ನೇದಾಗಿ ಏನಂದರೆ, ದ ಪ್ರೆಸೆಂಟ್ ಏಜ್ ಆಫ್ ರಹೀಮ್ ಈಸ್ 5 times ದಿ ಪ್ರೆಸೆಂಟ್ ಏಜ್ ಆಫ್ ಡಾಟರ್ ಅಂತ. ಸವಿತಾ 7 years ಫ್ರಮ್ ನೌ ರಹೀಮ್ ವಿಲ್ ಬಿ 3 times ಆ್ಯಸ್ ಓಲ್ಡ್ ಆ್ಯಸ್ ಸವಿತಾ ಅಂತ. ವಾಟ್ ಈಸ್ ಪ್ರೆಸೆಂಟ್ ಏಜ್ ಆಫ್ ರಹೀಮ್ ಅಂತ. ಸೊ ನೀವು ಇಂಥ ಕ್ವಶನ್ಸ್ ಕೇಳಿದಾಗ ನೀವು ಒಂದು ಬೇಸಿಕ್ ಮೆಥಡಿಂದ ಮಾಡ್ಬೋದು, ಇನ್ನೊಂದು ರೇಷಿಯೋ ಮೆಥಡಿಂದ ಮಾಡ್ಬೋದು. ಸೊ ನಾನು ನಿಮಗೆ ಫಸ್ಟ್ನೇದಾಗಿ ಒಂದು ಮೆಥಡ್ ತಿಳಿಸ್ತೀನಿ, 2 ಮೆಥಡ್ ತಿಳಿಸ್ತೀನಿ ಒಂದು ಫಸ್ಟ್ ಕ್ವಶನ್ಗೆ. ಉಳ್ಕಿದ್ದು ನೀವು ನಿಮ್ಗೆ ಯಾವ ಮೆಥಡ್ ಯೂಸ್ ಆಗುತ್ತೋ ಅದನ್ನು ಯೂಸ್ ಮಾಡಿರಿ. ಸೊ ಫಸ್ಟ್ನೇ ಮೆಥಡ್ ನೋಡ್ರಿ, ನಾನು ಬೇಸಿಕ್ ಮೆಥಡಿಂದ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಮಾಡೋದಂತ. ಬೇಸಿಕ್ ಮೆಥಡಿಂದ ಸೊ ನೋಡಿ, ಇಲ್ಲಿ ಪ್ರೆಸೆಂಟ್ ಏಜ್ ಆಫ್ ದಿ ರಹೀಮ್ ಈಸ್ 5 times ದಿ ಪ್ರೆಸೆಂಟ್ ಏಜ್ ಆಫ್ ಡಾಟರ್ ಸವಿತಾ ಅಂತ. ಅಂದರೆ ರಹೀಮು 5 times ದಿ ಏಜ್ ಆಫ್ ದಿ ಸವಿತಾ ಅಂತ. ಸೊ R = 5 × S ಅಂತ ಬರ್ಕೊಳ್ಳಿ. 7 years ಫ್ರಮ್ ನೌ ಅಂತ. 7 years ಫ್ರಮ್ ನೌ ಅಂದರೆ 7 ವರ್ಷ ಆದಮೇಲೆ, ಅಂದರೆ ರಹೀಮ್ದು 7 ವರ್ಷ ಆದಮೇಲೆ ಏನಂತ 3 times ದಿ ಆ್ಯಸ್ ಓಲ್ಡ್ ಆ್ಯಸ್ ಸವಿತಾ ಅಂತ. ಅಂದರೆ 3 × S + 7 ಅಂತ ಬರ್ಕೋಬೇಕು. ಸೊ ಆದ್ದರಿಂದ ನಮಗೆ R ಜಾಗದಲ್ಲಿ ಏನಿದೆ 5S ಅಂತಿದೆ. ಸೊ R ಜಾಗದಲ್ಲಿ 5 × S + 7 = ಇದನ್ನು ಗುಣಾಕಾರ ಮಾಡಿ, ಇದೇನಾಗುತ್ತೆ 3S + 3 = 21. ಕರೆಕ್ಟಲ್ಲ. ಆದ್ದರಿಂದ 5S ಮತ್ತು 3S, 5S ಅಲ್ಲಿ 3S ತೆಗೆದ್ರೆ ಎಷ್ಟಾಗುತ್ತೆ 2S = ನೋಡಿ 21 ಇದೆ. ಈ 21ರಲ್ಲಿ ಈ 7 ಈ ಕಡೆ ಸಿಡೋದು ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ 21ರಲ್ಲಿ 7 ತೆಗೆದ್ರೆ ನಮ್ಗೆ ಏನಾಗುತ್ತೆ 14 ಆಗುತ್ತೆ. ಆದ್ದರಿಂದ S = ನಮ್ಗೆ ಏನು ಸಿಗುತ್ತೆ 7. ಯಾಕಂದರೆ 14/2 ಅಂದರೆ S = 7 ಬಂತು. ಸೊ ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ ದ ರಹೀಮ್ ಅಂತ. ನಮ್ಗೆ ರಹೀಮ್ದು ಬೇಕು. ರಹೀಮ್ ಬೇಕಂದರೆ ಈ S ಇದ್ದಲ್ಲಿ 7 ಅಪ್ಲೈ ಮಾಡಿಬಿಟ್ಟು ನಮಗೆ ರಹೀಮ್ ಆನ್ಸರ್ ಸಿಗ್ಬಿಡುತ್ತೆ. ಆದ್ದರಿಂದ ರಹೀಮ್ = 5 × S ಅಂತ. ಆದ್ದರಿಂದ 5 × 7 = 35. ಸೊ ನಮಗೆ ರಹೀಮ್ ಪ್ರೆಸೆಂಟ್ ಏಜ್ ಎಷ್ಟಿರುತ್ತೆ 35 ಏಜ್ ಇರುತ್ತೆ. ಸೊ ಆಪ್ಷನ್ ನಂಬರ್ B ಇಸ್ ದಿ ರೈಟ್ ಆನ್ಸರ್. ಇದು ನಿಮಗೆ ಬೇಸಿಕ್ ಮೆಥಡ್ ಆಯಿತು. ಸೊ ನಿಮಗೆ ಎಕ್ಸಾಮಲ್ಲಿ ಕೇಳಿದಾಗ ಯಾವ ಥರ ಅಪ್ರೋಚ್ ಮಾಡಬೇಕು, ಎಕ್ಸಾಮ್ ವಾಲಮ್ ಮೆಥಡ್ ಅಂತ, ಎಕ್ಸಾಮ್ ಅಪ್ರೋಚ್ ಮೆಥಡ್ ಅಂತ. ಅಂದರೆ ಅದನ್ನು ರೇಷಿಯೋ ಮೆಥಡ್ ಕರೀತಾರೆ ಇಲ್ಲಿ. ಕರೆಕ್ಟಲ್ಲ. ನೀವು ರೇಷಿಯೋ ಮೆಥಡ್ ಅಪ್ಲೈ ಮಾಡಿದರೆ ನಿಮಗೆ ವಿತಿನ್ ಸೆಕೆಂಡ್ ಆನ್ಸರ್ ಬರುತ್ತೆ. ಸೊ ಫಸ್ಟ್ನೇದಾಗಿ ನಮಗೆ ರಹೀಮು ಮತ್ತು ಸವಿತಾದು ಏನು ಕೊಡಿದಾರಲ್ಲಿ ರೇಷಿಯೋ ಕೊಡಿದ್ದಾರೆ. ಎಷ್ಟಂತ, ದ ಪ್ರೆಸೆಂಟ್ ಏಜ್ ಆಫ್ ದಿ ರಹೀಮ್ ಈಸ್ 5 times ದಿ ಪ್ರೆಸೆಂಟ್ ಏಜ್ ಆಫ್ ಡಾಟರ್ ಅಂತ. ಅಂದರೆ ಅವ್ರದ್ದು ಪ್ರೆಸೆಂಟ್ ಏಜು ರಹೀಮ್ ಮತ್ತು ಸವಿತಾದು ಎಷ್ಟಿದೆ 5 times ಅಂತಿದೆ. ರಹೀಮ್ ಅವ್ರದ್ದು 5 times ಯಾವುದಕ್ಕಿಂತ ಸವಿತಾ ಅವ್ರಕ್ಕಿಂತ 5 times ದೊಡ್ಡವರಾಗಿದ್ದಾರೆ. ಸೊ 5:1 ಅಂತ ಬರ್ಕೋಬೇಕು. ಸೊ ಆಫ್ಟರ್ ಅಂತ ಅಂದರೆ 7 years ಆದಮೇಲೆ ಅಂತ ಕೊಟ್ಟಿದ್ದಾರೆ. ಸೊ ಅವಾಗ ಏನಾಗುತ್ತೆ ರೇಷಿಯೋ ನಿಮಗೆ 3 times ದಿ ಆ್ಯಸ್ ಓಲ್ಡ್ ಆ್ಯಸ್ ಸವಿತಾ ಅಂತ. ಅಂದರೆ ಅದನ್ನು ಏನು ಬರ್ಕೋಬೇಕು 3:1 ಅಂತ ಬರ್ಕೋಬೇಕು ಇಲ್ಲಿ. ಆಫ್ಟರ್ ಎಷ್ಟು 7 ವರ್ಷ ಆದಮೇಲೆ 3:1 ಅಂತ. ಸೊ ಈ ರೀತಿ ಕೊಟ್ಟಾಗ ನಾವೇನು ಮಾಡ್ಕೋದ್ರೆ, ಹೀಗೆ ನೋಡಿ ಎಷ್ಟು 7 year ಆದಮೇಲೆ ಅಂದರೆ +7 ಅಂತ ಬರ್ಕೊಳ್ಳಿ ಇಲ್ಲಿ 7 year ಆದಮೇಲೆ. ಸೊ ನಮಗೆ ನಾನು ನಿಮಗೆ ರೇಷಿಯೋ ಚಾಪ್ಟರ್ಲ್ಲಿ ಕಳಿಸಿದ್ದೀನಿ ಏನಂತ. ಫಸ್ಟು ಇವೆರಡರದ್ದು ನಡುವೆ ಏನು ಮಾಡ್ಬೇಕು, ನಾವು ಡಿಫ್ರೆನ್ಸ್ ನೋಡ್ಬೇಕು. ಎಷ್ಟಿದೆ ಡಿಫ್ರೆನ್ಸ್ 4 ಇದೆ. ಸೊ ಇವೆರಡರದ್ದು ನೋಡೋ ಡಿಫ್ರೆನ್ಸ್ ನೋಡಿದ್ರೆ ನಮ್ಗೆ ಏನಾಗುತ್ತೆ 2 ಆಗುತ್ತೆ. ಆದ್ದರಿಂದ ಸೊ ಇವನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಸೊ ಇಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡಿಲ್ಲ ಅಂದರೆ ಕಡ್ತಾ ಹೊಡೆದ್ಬಿಟ್ರೆ. ಸೊ ಬೆಸ್ಟ್ ಅಂದರೆ ನೀವು
ಏನಂತಂದರೆ ಕಡತ ಹೊಡೆದು ಮಾಡಿದ್ರೆ ಬೆಸ್ಟು, ಇಲ್ಲಾಂದ್ರೆ ನೀವು ಡೈರೆಕ್ಟಾಗಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಮಾಡ್ತೀರಿ. ಈ 4 ಇದ್ದನ್ನು 3 ಮತ್ತು 1 ಗುಣಾಕಾರ ಮಾಡಿರಿ, ಮತ್ತು 2 ಇದ್ದಲ್ಲಿ 5 ಮತ್ತು 1 ಗುಣಾಕಾರ ಮಾಡಿರಿ. ಆದ್ದರಿಂದ ಇದನ್ನೇ ನಾವು ಮಾಡ್ಬೇಕು, ನಾವು ಇದನ್ನು 2 ಇಂದ ಗುಣಾಕಾರ ಮಾಡಿರಿ, ಮತ್ತು ಇದನ್ನು 2 ಇಂದ ಗುಣಾಕಾರ ಮಾಡಿರಿ, ಮತ್ತು 4 ಇದನ್ನು ಗುಣಾಕಾರ ಮಾಡಿರಿ, ಮತ್ತು ಗುಣಾಕಾರ 4 ಮಾಡಿರಿ. ಸೊ ನಿಮ್ಗೆ ಏನು ಸಿಗುತ್ತೆ ಇಲ್ಲಿ? ಆದ್ದರಿಂದ 2 × 5 10:2 ಅಂತ. ಅದೇ ಥರ ಇಲ್ಲೇನು ಸಿಗುತ್ತೆ ನಿಮಗೆ? 4 × 3 12. ಸೊ ರೇಷಿಯೋ 1 × 4 4 ಅಂತ. ಆದ್ದರಿಂದ ಇಲ್ಲಿ ನೋಡಿರಿ ಡಿಫ್ರೆನ್ಸ್ ಎಷ್ಟಿದೆ ಇಲ್ಲಿ? 10ರಲ್ಲಿ 12 ಕೂಡಿಸಿದ್ರೆ +2, ಮತ್ತು ಇದರಲ್ಲಿ +2. ಸೊ ನಮಗೆ ಇಲ್ಲಿ +2 ಬಂತು, ಇಲ್ಲಿ +2 ಬರುತ್ತೆ. ಆದ್ದರಿಂದ 2 ವ್ಯಾಲ್ಯೂ ಇದು ಕೂಡ ಎಷ್ಟು? 7 ಇಯರ್ ಕೊಟ್ಟಿದ್ದಾರೆ, 7 ಇಯರ್. ಕರೆಕ್ಟ್ ಅಲ್ಲ? ಒಂದು ನಿಮಿಷ. ಸೊ ಆಫ್ಟರ್ ಎಷ್ಟು ವರ್ಷ? 7 years ಫ್ರಮ್ ನೌ ರಹೀಮ್ ವಿಲ್ ಬಿ ದಿ 3 times ಆ್ಯಸ್ ಓಲ್ಡ್ ಆ್ಯಸ್ ಅಂತ. ಒಂದು ನಿಮಿಷ 3:1 4 3 12 4 1 ಸೊ ಆದ್ದರಿಂದ 2/7 ಬಂತು. ನಮಗೇನಾಗುತ್ತೆ? 1 ಯೂನಿಟ್ ಎಷ್ಟು ಸಿಗುತ್ತೆ ನಮಗೆ? 1 ಯೂನಿಟ್ ಎಷ್ಟು ಬರುತ್ತೆ? 7/2 ಬಂತು. ಸೊ ಇದು 1 ಯೂನಿಟ್ ಆಯಿತು. ಈಗ ನಮಗೆ ರಹೀಮ್ದು ಪ್ರೆಸೆಂಟೇಜ್ ಕೇಳಿದಾನೆ ಇಲ್ಲಿ. ಇದೇನೋ ರಹೀಮು ಮತ್ತು ಸವಿತಾ, ಕರೆಕ್ಟಲ್ಲ? ರಹೀಮ್ದು ಪ್ರೆಸೆಂಟ್ ಎಷ್ಟಿದೆ ಇಲ್ಲಿ? 10 ಇದೆ. ಆದ್ದರಿಂದ ದೇರ್ಫೋರ್ 10 × 7/2 ಅಂತ ಮಾಡಿದರೆ ನಮಗೇನಾಗುತ್ತೆ? ರಹೀಮ್ದು ಪ್ರೆಸೆಂಟೇಜ್ ಸಿಗುತ್ತೆ. ಸೊ 2 1s 2 5s, ಅದರಿಂದ ನಮಗೇನು ಸಿಗುತ್ತೆ? 35 years ಸಿಗುತ್ತೆ. ಸೊ ನಾನು ಏನಾದರೆ ಇಲ್ಲಿ ನಿಮ್ಗೆ ತಿಳಿಸೋ ಸಲುವಾಗಿ ಇಷ್ಟು ಪ್ರಾಬ್ಲಮ್ ಈ ಥರ ಸ್ಟೆಪ್ಗಳನ್ನ ಬರೆದಿದ್ದೀನಿ. ಸೊ ನಾನಾಗಿದೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಂಡು ಮಾಡ್ಬೋದು. ಸೊ ನಮಗೆ ಈ ಥರನೂ ಮಾಡ್ಬೋದು ನೀವು ರೇಷಿಯೋ ಮೆಥಡ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಅದೇ ಥರನೇ ರೇಷಿಯೋ ಆಫ್ ದಿ ಪ್ರೆಸೆಂಟೇಜ್ ಆಫ್ ದಿ ಮದರ್ ಟು ದ್ಯಾಟ್ ಆಫ್ ಡಾಟರ್ ಅಂತ. ಅಂದರೆ ಮದರು ಮತ್ತು ಅವ್ರ ಡಾಟರ್ ನೋಡೋ ರೇಷಿಯೋ ಕೊಟ್ಟಿದ್ದಾರೆ, ಏನು ಪ್ರೆಸೆಂಟೇಜ್ದು ಎಷ್ಟು ಅಂತ. ಸೊ 7:1 ಕೊಟ್ಟಿದ್ದಾರೆ ಇಲ್ಲಿ 1. ಅದೇ ಥರ ಆಫ್ಟರ್ 5 years ಅಂತ, ಅಂದರೆ ಇದು ಪ್ರೆಸೆಂಟೇಜ್ ಆಯಿತು. ಸೊ 5 year ಆದಮೇಲೆ ಏನು ಬರುತ್ತೆ ಅಂದರೆ ಆಫ್ಟರ್ 5 years. ಸೊ ಎಷ್ಟು? ಆಫ್ಟರ್ 5 year ಆದಮೇಲೆ, ಕರೆಕ್ಟಲ್ಲ? ಸೊ ಇಲ್ಲಿಂದ ಇಲ್ಲಿಗೆ 5 year ಆದಮೇಲೆ ಸೊ ಎಷ್ಟು ರೇಷಿಯೋ ಕೊಟ್ಟಿದ್ದಾರೆ ಅವರು? ರೇಷಿಯೋ ಎಷ್ಟು? 4:1 ಅಂತ, 4:1. ಸೊ ಇಲ್ಲ ನಿಮಗೆ ನಾನು ನೀಟಾಗಿ ಬರೆದು ಒಂದು ಈಗ ನಮಗೆ ಪ್ರೆಸೆಂಟೇಜ್ ಕೊಟ್ಟಿದ್ದಾರೆ. ಪ್ರೆಸೆಂಟೇಜ್ ಎಷ್ಟು? 7 ರೇಷಿಯೋ. ಸ್ವಲ್ಪ ದೂರದಲ್ಲಿ ಬರೋಕ್ಕಾಗಲ್ಲ, ಗುಣಾಕಾರ ಮಾಡೋಕ್ಕೆ ಈಜಿ ಆಗುತ್ತೆ. ಐದರ್ ಆಫ್ಟರ್ ವ್ಯಾಲ್ಯೂ, ಆಫ್ಟರ್ ಎಷ್ಟು? 5 year ಆದಮೇಲೆ. ಸೊ ಎಷ್ಟು ಕೊಟ್ಟಿದ್ದಾರೆ ಅವರು? 4:1 ಅಂತ, 4:1. ಸೊ ನಾನು ನಿಮ್ಗೆ ಹೇಳಿದ್ದು ಏನಂತಂದರೆ ಫಸ್ಟು ಇವೆರಡರ ನೋಡುವ ಡಿಫ್ರೆನ್ಸ್ ತೆಗೀರಿ. ಎಷ್ಟಿದೆ? 6 ಇದೆ. ಮತ್ತು ಇವೆರಡರ ನೋಡುವ ಡಿಫ್ರೆನ್ಸ್ ತೆಗೀರಿ. ಎಷ್ಟಿದೆ? 3 ಇದೆ. ಕರೆಕ್ಟಲ್ಲ? ಆದ್ದರಿಂದ ನೀವೇನು ಮಾಡ್ಕೋತ ಇಲ್ಲಿ 3 1s 3 2s ಗುಣಾಕಾರ ಮಾಡಿದ್ಮೇಲೆ ಎಲ್ಲ ಕಡ್ತ ಹೊಡೆದ್ಮೇಲೆ ಈ 1 ಇಲ್ಲಿ 1 ಉಳಿತು. ಕರೆಕ್ಟಲ್ಲಿ 1 ಇದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, 2ನ ಇದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಅದರಿಂದ 2 1s 2 ಮತ್ತು ಇದೊಂದು 2ನ ಗುಣಾಕಾರ ಮಾಡಿರಿ. ಸೊ ನಮ್ಗೆ ಏನು ಸಿಗುತ್ತಿಲ್ಲ ಇಲ್ಲಿ ಎಷ್ಟು? 7 ಮತ್ತು ಇಲ್ಲಿ ಕೆಳಗಿನ ಇದು 8 ಐತಿ. ಇಲ್ಲಿ ಎಷ್ಟು ಇನ್ಕ್ರೀಸ್ ಆದಂಗೆ ವ್ಯಾಲ್ಯೂ? +1 ಆದಂಗೆ. ಮತ್ತು ಇಲ್ಲಿ 1 ಇದೆ ಮೇಲೆ, ಇಲ್ಲಿ 2 ಇದೆ, ಅದಕ್ಕೆ +1. ಸೊ 1 ವ್ಯಾಲ್ಯೂ ಕೊಟ್ಟಾನೆ. 1 ವ್ಯಾಲ್ಯೂ ಎಷ್ಟು ಕೊಟ್ಟಾನ? 5 year ಅಂತ. ಇಲ್ಲಿಂದ ಇಲ್ಲಿಗೆ ಜಂಪ್ ಎಷ್ಟಾಗಿದೆ? 5 year ಆಗಿದೆ. ಅದಕ್ಕೆ 1 ವ್ಯಾಲ್ಯೂ ಎಷ್ಟಾಗಿದೆ? 5 year ಆದಾಗ ನಮಗೆ ವಾಟ್ ಈಸ್ ದ ಡಿಫ್ರೆನ್ಸ್ ಇನ್ ದ ಪ್ರೆಸೆಂಟೇಜಸ್ ಅಂತ. ಅಂದರೆ ಇವರಿಬ್ಬರದ್ದು ಪ್ರೆಸೆಂಟೇಜಸ್ ಎಷ್ಟಾಗುತ್ತೆ ಡಿಫ್ರೆನ್ಸ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? 7:1 ತೆಗೆದ್ರೆ 6 × 5 ವ್ಯಾಲ್ಯೂ 5. ಸೊ ಎಷ್ಟಾಗುತ್ತೆ ನಮಗೆ? 30 ವರ್ಷ ಬರುತ್ತೆ. ಸೊ 30 year. ಆಪ್ಷನ್ ನಂಬರ್ ಯಾವುದು? ಎ ಇಸ್ ದಿ ರೈಟ್ ಆನ್ಸರ್. ಸೊ ಅರ್ಥ ಆಯ್ತಲ್ಲ? ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು, ಬೇಕಾದ್ರೆ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ಥರ ನೋಡಿರಿ ದ ರೇಷಿಯೋ ಆಫ್ ದಿ ಪ್ರೆಸೆಂಟೇಜಸ್ ಆಫ್ ದಿ ಎ ಆ್ಯಂಡ್ ಬಿ. ಸೊ ಎ ಮತ್ತು ಬಿ ಪ್ರೆಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ ಅವರು? 7:8 ಅಂತ, ಕರೆಕ್ಟಲ್ಲ? ಮತ್ತು ಆಫ್ಟರ್ 6 years ಫ್ರಮ್ ನೌ ದ ರೇಷಿಯೋ ಆಫ್ ದ ಏಜಸ್ ಇಸ್ 8:9 ಅಂತ. ಆಫ್ಟರ್ ಎಷ್ಟು ಇಯರ್ಸ್? ಸೊ 6 year ಅಂತ. 6 years ಎಷ್ಟಿದೆ ಇಲ್ಲಿ? 8:9 ಅಂತ, 8:9. ಸೊ 8:9 ಆಫ್ಟರ್ 6 years ಆದಮೇಲೆ ಸೊ ಎಷ್ಟು? ಇಲ್ಲಿಂದ 6 years, ಕರೆಕ್ಟಲ್ಲ? ಸೊ ನಮಗೆ 6 year ಆದಮೇಲೆ ಎಷ್ಟಿದೆ? 8:9 ಬಂತು, ಕರೆಕ್ಟಲ್ಲ? ಸೊ ನೀವೇನು ಮಾಡ್ಬೇಕಂದ್ರೆ ಈಗ ನಾನು ಆ್ಯಸ್ ಯೂಸಲ್ ಹೇಳಿದಂಗೆ ಇಲ್ಲಿ ನೋಡಿರಿ ಇದರದ್ದು ಡಿಫ್ರೆನ್ಸ್ ಎಷ್ಟಿದೆ? ಇಲ್ಲಿ 1 ಇದೆ. ಮತ್ತು ಇದರದ್ದು ಡಿಫ್ರೆನ್ಸ್ ಎಷ್ಟಿದೆ? 1 ಇದೆ. ಸೊ ಸೇಮ್ ಬಂದಮೇಲೆ ನಾವೇನು ಮಾಡಬೇಕು? ಇವುಗಳ ನಡುವೆ ಡಿಫ್ರೆನ್ಸ್ ಮಾಡಬೇಕು. ಸೊ ಇವುಗಳ ನಡುವೆ ಡಿಫ್ರೆನ್ಸ್ ಎಷ್ಟಿರುತ್ತೆ? ಇಲ್ಲಿ +1 ಇರುತ್ತೆ, ಮತ್ತು ಇಲ್ಲಿ +1. ಸೊ +1 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು? +1 ವ್ಯಾಲ್ಯೂ. ಸೊ 1 ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಅವರು? ಯಾಕಂದರೆ 6 year ಅಲ್ಲ. ಸೊ 1 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 6 year ಅಂತ, 6 year. ಆದ್ದರಿಂದ ಏನು ಕೊಟ್ಟಿದ್ದಾರೆ? ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದಿ ಎ ಮತ್ತು ಬಿ ವ್ಯಾಲ್ಯೂ ಕೊಂಡು ಹಿಡ್ಕೊಂಡ್ಬಿಟ್ರಿ. ಸೊ ಎ ವ್ಯಾಲ್ಯೂ ನಮಗೇನು ಬೇಕು? ಎ ವ್ಯಾಲ್ಯೂ ಬೇಕು. ಇಲ್ಲಿ ಎ ವ್ಯಾಲ್ಯೂ ಎಷ್ಟಾಗತ್ತಾ? ಸೊ ಎದು ಪ್ರೆಸೆಂಟ್ ಏಜ್. ಸೊ ಎ ಪ್ರೆಸೆಂಟ್ ಏಜ್ ಎಷ್ಟಾಗತ್ತಾ? ಪ್ರೆಸೆಂಟ್ ಏಜ್
ಸೊ ಈಸ್ ಈಕ್ವಲ್ ಟು ಏಜ್ ವ್ಯಾಲ್ಯೂ ಎಷ್ಟೈತಿ 7 7 × 6 42 ವರ್ಷ. ಸೊ ಇನ್ನೊಂದು ಕೊಟ್ಟಿದ್ದಾನೆ ಇಲ್ಲೇನಂತ ಸೀಸ್ ಪ್ರೆಸೆಂಟ್ ಏಜ್ ಇಸ್ 10 years ಫ್ರಮ್ ಮೋರ್ ದ್ಯಾನ್ ದಿ ಪ್ರೆಸೆಂಟ್ ಏಜ್ ಆಫ್ ದಿ ಎ ಅಂತ. ದೆನ್ ಪ್ರೆಸೆಂಟ್ ಏಜ್ ಆಫ್ ದಿ ಸಿ ಅಂದರೆ ಈಗ ನಮ್ಗೆ ಎ ವ್ಯಾಲ್ಯೂ ಎಷ್ಟೈತಿ 42 ಐತಿ. ಸಿ ವ್ಯಾಲ್ಯೂ ಏನು ಕೊಟ್ಟಿದ್ದಾನ ಅಂತ 10 years ಮೋರ್ ದ್ಯಾನ್ ದಿ ಪ್ರೆಸೆಂಟ್ ಏಜ್ ಆಫ್ ದಿ ಅಂತ ಅಂದರೆ 10 + ಎ ಅಂತ. ಸೊ ಆದ್ದರಿಂದ 10 ಸಿ ವ್ಯಾಲ್ಯೂ ಏನು ಬರುತ್ತೆ ನಮಗೆ 10 + ಎ ಅಂದರೆ ಏನು 42. ಸೊ ಆದ್ದರಿಂದ 52 years ಬರುತ್ತೆ. ಸೊ ಸಿ ವ್ಯಾಲ್ಯೂ ಎಷ್ಟು ಬರುತ್ತೆ 52 years. ಅರ್ಥ ಆಯ್ತಾ? ಸೊ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸೇಮ್ ಅದೇ ಥರನೇ ಏಜ್ ರಿಲೇಟೆಡ್ ಏನಂದರೆ ಸ್ವಲ್ಪ ಒಂದೆರಡು ಟೈಪ್ಗಳು ಕ್ವಶನ್ಸ್ ಬರ್ತವೆ ಅಷ್ಟೇ, ಅದು ಬಿಟ್ಟು ಯಾವ ಥರ ಮತ್ತು ಬೇರೆ ಕೇಳಲ್ಲ ಇಲ್ಲಿ ಎಕ್ಸಾಮಲ್ಲಿ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಅದೇ ಥರ ನೋಡಿ ಇಲ್ಲಿ ದ ಡಿಫ್ರೆನ್ಸ್ ಬಿಟ್ವೀನ್ ದ ಏಜಸ್ ಆಫ್ ದಿ ಫಾದರ್ ಆ್ಯಂಡ್ ಸನ್ ಈಸ್ 15 years ಅಂತ. ಸೊ ಡಿಫ್ರೆನ್ಸ್ ಕೊಟ್ಟಿದ್ದಾನೆ ಅವನು. ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾನೆ ಫಾದರ್ ಮತ್ತು ಸನ್ದು ಡಿಫ್ರೆನ್ಸು ಏನಂತಂದರೆ 15 years ಕೊಟ್ಟಿದ್ದಾನೆ ಇಲ್ಲಿ. ಅದೇ ಥರ 5 years ago ದ ಏಜ್ ಆಫ್ ದಿ ಫಾದರ್ ಈಸ್ ಟ್ವೈಸ್ ದ ಏಜ್ ಆಫ್ ದಿ ಸನ್ ಅಂತ. 5 years ago ಅಂತ ಕೊಟ್ಟಿದ್ದಾನೆ ಅಂದರೆ F-5 ಅಂತ ಬರ್ಕೋಬೇಕು. ಯಾಕಂದರೆ 5 ವರ್ಷ ಹಿಂದಕ್ಕೆ ಹೋಗಿದ್ದಾನೆ. F-5 ಈಸ್ ಈಕ್ವಲ್ ಟು ಫಾದರ್ ಏಜ್ ಈಸ್ ಟ್ವೈಸ್ ದ ಏಜ್ ಆಫ್ ಇಸ್ ಸನ್ ಅಂತ. ಅಂದರೆ ಟ್ವೈಸ್ ಅಂದರೆ ಗುಣಾಕಾರ, 2 ಗುಣಾಕಾರ ಎಷ್ಟಿದೆ ಸನ್ದು S-5 ಅಂತ. ಆದ್ದರಿಂದ ಇಲ್ಲಿ ನೋಡಿರಿ ನಮಗೆ ಎದ್ರದ್ದು ಕಂಡುಹಿಡಬೇಕಿಲ್ಲ ಫೈಂಡ್ ದ ಪ್ರೆಸೆಂಟ್ ಏಜ್ ಆಫ್ ದಿ ಬೋತ್ ಆಫ್ ದೆಮ್ ಅಂತ ಇಬ್ಬರದ್ದು ಕಂಡುಹಿಡಬೇಕಂದ್ರೆ ನಾನು ನೋಡ್ಕೊ ಎಫ್ ಜಾಗದಲ್ಲಿ ಏನು ಮಾಡ್ಕೊಟ್ರಿ ಇದನ್ನು ಎಸ್ನ ಈ ಕಡೆ ತೊಗೊಂಬಂದ್ರೆ ಏನಾಗುತ್ತೆ ನಮಗೆ 15 + S ಆಗುತ್ತೆ. ಆದ್ದರಿಂದ ಎಫ್ ಜಾಗದಲ್ಲಿ ನಾನು ನೋಡ್ಕೋಬೇಕಿಲ್ಲಿ 15 + S ಅಂತ. ಒಂದು ನಿಮಿಷ, ಇದು 15S ಅಲ್ಲ 15 + S -5 ಈಸ್ ಈಕ್ವಲ್ ಟು ಇದನ್ನು ಗುಣಾಕಾರ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ 2S - 2 × 10 ಅಂತ. ಆದ್ದರಿಂದ ಇದೇನಾಗುತ್ತೆ ನಮಗೆ 15ರಲ್ಲಿ 5 ತೆಗೀರಿ ಎಷ್ಟಾಗುತ್ತೆ 10 + S ಈಸ್ ಈಕ್ವಲ್ ಟು 2S - 10 ಅಂತ. ಸೊ ಇಲ್ಲಿ ನೋಡಿರಿ ಈ ಎಸ್ಸನ್ನು ಈ ಕಡೆ ಸೈಡ್ ತೊಗೊಂಬರ್ರಿ ಮತ್ತು ಇದು 10ನ ಈ ಕಡೆ ಸೈಡ್ ತೊಗೊಂಬರ್ರಿ. ಆದ್ದರಿಂದ 10 ಎಷ್ಟಾಗುತ್ತೆ 20 ಆಗುತ್ತೆ. ಮತ್ತು S ಈಸ್ ಈಕ್ವಲ್ ಟು ಎಲ್ಲ ಎಷ್ಟಾಗುತ್ತೆ 2S ಅಲ್ಲಿ S ತೆಗೆದ್ರೆ ನಮಗೆ S ಉಳಿತದೆ. ಆದ್ದರಿಂದ S ಈಸ್ ಈಕ್ವಲ್ ಟು 10 ಅಂತ. ಸೊ ನಮಗೆ ಇದೇನು ಬಂತು ಸನ್ ವ್ಯಾಲ್ಯೂ ಬಂತು ಕರೆಕ್ಟಲ್ಲ. ಸನ್ ವ್ಯಾಲ್ಯೂ ಬಂದಮೇಲೆ ನಮಗೆ ಫಾದರ್ ವ್ಯಾಲ್ಯೂ ಬೇಕು. ಫಾದರ್ ವ್ಯಾಲ್ಯೂ ನಾವೇನು ಮಾಡ್ಬೇಕು ಇಲ್ಲಿ ಸನ್ ವ್ಯಾಲ್ಯೂ ಇದ್ದಲ್ಲಿ ಅಪ್ಲೈ ಮಾಡಿದ್ರೆ ಫಾದರ್ ವ್ಯಾಲ್ಯೂ ಸಿಗ್ಬಿಡುತ್ತೆ. ಆದ್ದರಿಂದ F-10 ಈಸ್ ಈಕ್ವಲ್ ಟು 15 ಆದರೆ ಸೊ F-20 ಈಸ್ ಈಕ್ವಲ್ ಟು 15. ಆದ್ದರಿಂದ F ಈಸ್ ಈಕ್ವಲ್ ಟು ನಮಗೆ ಏನು ಸಿಗುತ್ತೆ 35 years ಸಿಗುತ್ತೆ. ಸೊ ಇದು ಯಾವುದು ಆಪ್ಷನ್ ನಂಬರ್ 30 ಮತ್ತು 25 35 ಮತ್ತು 20 ಅಂದರೆ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಇಲ್ಲ ಅಂತಂದ್ರೂ ನೀವು ಈ ಥರನೂ ಮಾಡ್ಬೋದು, ಬೇರೆ ಥರ ಕಾನ್ಸೆಪ್ಟ್ ಇಲ್ಲಾಂದ್ರೆ ನೀವು ಈ ಥರ ಮೆಥಡ್ ಅಪ್ಲೈ ಮಾಡೋಕ್ಕಿಂತ ಮುಂಚಿತಾಗಿ ಇನ್ನೊಂದು ಮೆಥಡ್ ಇದನ್ನು ಮೆಥಡ್ 1 ಅನ್ಕೋರಿ ಮೆಥಡ್ 1. ಸೊ ನೀವು ಮೆಥಡ್ 2 ಯಾವ ಥರ ಮಾಡ್ಬೋದಿತ್ತಪ್ಪ ಮೆಥಡ್ 2 ಎಕ್ಸಾಮ್ ಪರ್ಪಸಲ್ಲಿ. ಈಗ ನಮಗೆ ಏನಂತ ಕೊಟ್ಟಿದ್ದಾರೆ ಅವರು 5 years ago ದಟ್ ಫಾದರ್ ಏಜ್ ಇಸ್ ಟ್ವೈಸ್ ದ ಏಜ್ ಆಫ್ ಇಸ್ ಸನ್ ಅಂತ. ಅಂದರೆ 5 years ಮುಂಚಿತವಾಗಿ ಅವ್ರದ್ದು ಏನಿತ್ತು ಫಾದರು ಮತ್ತು ಸನ್ದು ಎಷ್ಟು ಟ್ವೈಸ್ ದಿ ಸನ್ ಆಫ್ ಇಸ್ ಟ್ವೈಸ್ ದಿ ಫಾದರ್. ಅಂದರೆ ಫಾದರ್ಗೆ ನಾವು 2 ಪಟ್ಟಿದ್ರು ಯಾರು ಅಲ್ಲ ಮಗನ ವಯಸ್ಸಿನ 2 ಪಟ್ಟಿದ್ರು ಯಾರು ಫಾದರ್ ಅಂತ ಕರೆಕ್ಟ್ ಅಲ್ಲ. ಮತ್ತು ಇವೆರಡರ ನೋಡಿ ಡಿಫ್ರೆನ್ಸ್ ಎಷ್ಟಿತ್ತು 1 ಇತ್ತು. ಒಂದು ನಿಮಿಷ ಆ ಥರ ರೇಷಿಯೋ ಮೆಥಡಲ್ಲಿ ಮಾಡೋಕ್ಕೆ ಬರುತ್ತಾ ಐ ಥಿಂಕ್ ಬರಲ್ಲ ಕಾಣತ್ತೆ ಇಲ್ಲಿ. ಸೊ ನಮಗೆ ರೇಷಿಯೋ ಮೆಥಡಲ್ಲಿ ಮಾಡೋಕ್ಕೆ ಬರಲ್ಲ. ಸೊ ಅದಕ್ಕೆ ಕನ್ಫ್ಯೂಸ್ ಆಗುತ್ತೆ. ಸೊ ನೀವು ಬೆಸ್ಟ್ ಅಂದರೆ ರೇಷಿಯೋ ಮೆಥಡಲ್ಲಿ ಅಪ್ಲೈ ಮಾಡಲಾದ್ರೆ ಬೆಸ್ಟ್. ಅದು ಕೆಲವೊಬ್ಬರಿಗೆ ಅಲ್ಲಿ ರೇಷಿಯೋ ಮೆಥಡಲ್ಲಿ ಇದನ್ನು ಇಂಥ ಪ್ರಾಬ್ಲಮ್ ಬಿಡಿಸೋಕ್ಕಾಗಲ್ಲ. ಸೊ ನೆಕ್ಸ್ಟ್ ನೋಡಿ ಅದೇ ಥರನೇ ದ ರೇಷಿಯೋ ಬಿಟ್ವೀನ್ ದ ಪ್ರೆಸೆಂಟ್ ಏಜಸ್ ಆಫ್ ದಿ ಎ ಆ್ಯಂಡ್ ಬಿ ಇಸ್ 3:5. If the ratio of the ages 5 years hence becomes 13:20 then the present age of B ಅಂತ ಸೇಮ್ ಅದೇ ಥರನೇ ಪ್ರಾಬ್ಲಮ್ ಇರೋದು. ಸೊ ನಮಗೆ ಪ್ರೆಸೆಂಟ್ ಏಜ್ ಕೊಟ್ಟಿದ್ದಾನೆ ಇಲ್ಲಿ ಕರೆಕ್ಟ್ ಅಲ್ಲ. ಪ್ರೆಸೆಂಟ್ ಏಜ್ ಏನಿದೆ ಅಂದರೆ ನಮಗೆ ಎ ಮತ್ತು ಬಿದು ಸೊ ಎಷ್ಟಿದೆ ನಮಗೆ ಎ ಮತ್ತು ಬಿದು ಪ್ರೆಸೆಂಟ್ ಏಜು 3:5 ಅಂತ ಕೊಟ್ಟಿದ್ದಾನೆ. ಸೊ ನಮಗೆ ಇಲ್ಲಿಂದ ಎಷ್ಟು 15 years 5 years ಆದಮೇಲೆ ಆಫ್ಟರ್ 5 years ಆದಮೇಲೆ ಎಷ್ಟಾಗುತ್ತೆ ನಮಗೆ ಆಫ್ಟರ್ 5 years ಆದಮೇಲೆ ಅದರ ರೇಷಿಯೋ ಎಷ್ಟಾಗುತ್ತೆ 13:20 ಅಂತ ಆಗುತ್ತಂತ. ಸೊ ಅವಾಗ ಪ್ರೆಸೆಂಟ್ ಏಜ್ ಆಫ್ ಬಿ ಏನಾಗುತ್ತೆ ಕಂಡುಹಿಡಿದು ಕೊಡೋದ್ರಲ್ಲಿ. ಸೊ ನಾವು ಈ ಥರ ಕೊಟ್ಟಾಗ ಹೆಂಗೆ ಮಾಡೋದಪ್ಪ ಅಂದರೆ ಈಗ ಫಸ್ಟ್ದಾಗಿ ನಾನು ನಿಮ್ಗೆ ಹೇಳಿದ್ದೇನೆಂದರೆ ಇದರದ್ದು ಮತ್ತು ಇದರದ್ದು ಕಾಮನ್ ತಗೋರಿ ಡಿಫ್ರೆನ್ಸ್ ನೋಡ್ರಿ ಎಷ್ಟು 2 ಮತ್ತು ಇದರ ಡಿಫ್ರೆನ್ಸ್ ಎಷ್ಟಿದೆ ಇಲ್ಲಿ 7. ಸೊ ಇಲ್ಲಿ ಕಡತ ಯಾವುದನ್ನು ಹೋಗಲ್ಲ ಅಂದರೆ ನೀವು ಕಡತ ಹೋಗ್ಲಿಕ್ಕಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 2ಅನ್ನು ಇದಕ್ಕೆ ಗುಣಾಕಾರ ಮಾಡಿರಿ ಮತ್ತು 7ಅನ್ನು ಇದಕ್ಕೆ ಗುಣಾಕಾರ ಮಾಡಿರಿ ಕ್ರಾಸ್ ಮಲ್ಟಿಪ್ಲೈ. ಆವಾಗ ನಮಗೇನೇನಾಗತ್ತಪ್ಪ ಸೊ 7 3 21 ಮತ್ತು ಇದು ಎಷ್ಟೊತ್ತು 22 13 26 ಕರೆಕ್ಟಲ್ಲ. ಆದ್ದರಿಂದ
ಬೇಕಿದ್ರೆ ನಿಮಗೆ ಇಲ್ಲೊಂದು ಸ್ಟೆಪ್ ಬರೆದುಬಿಡ್ತೀನಿ ಇನ್ನೊಂದು. ಸೊ ಇಷ್ಟಾದಮೇಲೆ ಪ್ರೆಸೆಂಟ್ ನಮಗೇನು ಸಿಗುತ್ತೆ ಇಲ್ಲಿ 21 ರೇಷಿಯೋ 5/35 ಮತ್ತು ಆಫ್ಟ್ರ್ ಆದಮೇಲೆ 5 ವರ್ಷ ಆದಮೇಲೆ ನಮಗೇನಾಗುತ್ತೆ 13/26 ಮತ್ತು ಇದು ರೇಷಿಯೋ 40 ಅಂತ. ಆದ್ದರಿಂದ ಇದ್ರ ಡಿಫ್ರೆನ್ಸ್ ಎಷ್ಟಿರುತ್ತೆ ಇಲ್ಲಿ +5 ಮತ್ತು ಇದರದ್ದು ಡಿಫ್ರೆನ್ಸ್ +5. ಆದ್ದರಿಂದ 5ರದ್ದು ವ್ಯಾಲ್ಯೂ ನಮಗೆ ಎಷ್ಟಿದೆ, 5ರದ್ದು ವ್ಯಾಲ್ಯೂ ಏನಿದೆ ಆಫ್ಟರ್ 5 ಇಯರ್ಸ್, ಎಷ್ಟು ವರ್ಷ ಆದಮೇಲೆ 5 ವರ್ಷ ಆದಮೇಲೆ. ಸೊ 1 ವ್ಯಾಲ್ಯೂ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಮಗೆ, 1 ವ್ಯಾಲ್ಯೂ ಈಸ್ ಈಕ್ವಲ್ ಟು 1 ಇಯರ್. ಸೊ 1 ವ್ಯಾಲ್ಯೂ 1 ಇಯರ್ ಇದ್ದಾಗ ನಮಗೆ ಪ್ರೆಸೆಂಟೇಜ್ ಎಷ್ಟು ಬರುತ್ತೆ ಬಿದು, ಪ್ರೆಸೆಂಟೇಜ್ ಎಷ್ಟಿದೆ ಇಲ್ಲಿ ಬಿದು 35 ಇಯರ್ಸ್ ಇದೆ. ಆದ್ದರಿಂದ ಪ್ರೆಸೆಂಟೇಜ್ ಎಷ್ಟಿದೆ 35. ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ನೀವು ಇದು ಒಂದನ್ನು ಇದು ಗುಣಾಕಾರ ಬಿ ವ್ಯಾಲ್ಯೂ ಮಾಡಿದ್ರೆ ಬಂದುಬಿಡುತ್ತೆ. ಆದ್ದರಿಂದ ಬಿದು ಪ್ರೆಸೆಂಟೇಜ್ 35 ಇಯರ್ಸ್. ಸೊ ನಾನು ಇಲ್ಲಿನೂ ಡೈರೆಕ್ಟಾಗಿ ನಿಮ್ಗೆ ತೋರಿಸ್ಬೋದಿತ್ತು, ಸ್ವಲ್ಪ ಏನಂದರೆ ನಿಮ್ಗೆ ಕನ್ಫ್ಯೂಸ್ ಆಗೋದು ಅಂತ ಸಲುವಾಗಿ ಬರ್ದಿಲ್ಲ ಅಷ್ಟೇ ನಾನು. ಸೊ ನೆಕ್ಸ್ಟ್ ಅದೇ ಥರ ನೋಡಿ ಇಲ್ಲಿ 8 years ago the ratio of the ages of the A and B was 5:4. The ratio of their present ages is 6:5. What will be the sum of the ages of the A and B ಅಂತ. ಈಗ ನೋಡ್ರಿ ನಮಗೆ ಎ ಮತ್ತು ಬಿ ಇದು ಏನು ಕೊಟ್ಟಿದ್ದಾನೆ, ಪ್ರೆಸೆಂಟೇಜ್ ಕೊಟ್ಟಿದ್ದಾನೆ. ಪ್ರೆಸೆಂಟೇಜ್ ರೇಷಿಯೋ ಎಷ್ಟಿದೆ 6:5 ಅಂತ, ಕರೆಕ್ಟಲ್ಲ. ಇದನ್ನು ದೂರ ಬರ್ಕೊಂಡ್ಬಿಡ್ರಿ, ಯಾಕಂದರೆ ಇಲ್ಲಿ ನಮ್ಗೆ ಗುಣಾಕಾರ ಮಾಡೋದಿರುತ್ತೆ ಕೆಲವೊಂದು ಸಲ. 6:5 ಇದು ನಮಗೆ ಪ್ರೆಸೆಂಟೇಜ್ ಕೊಟ್ಟಿದ್ದಾನೆ ಇಲ್ಲಿ, ಕರೆಕ್ಟಲ್ಲ. ನಮಗೇನು ಕೊಟ್ಟಿದ್ದಾನೆ ಇಲ್ಲಿಂದ 5 year ago ಅಂತ, ಎಷ್ಟು ಇಯರ್ ಆಗೋ 8 year ago. ಸೊ ಇದೆಷ್ಟು 8 year ago, 8 year ago ಎಷ್ಟೈತಿ ಇಲ್ಲಿ ನಮಗೆ ರೇಷಿಯೋ. ಸೊ 5:4 ಅಂತ, 5:4 ಇದ್ದಾಗ ನಮಗೆ ಅದರದ್ದು ಸಮ್ ಎಷ್ಟು ಬರುತ್ತೆ ಎ ಮತ್ತು ಬಿ ಇದು ಆಫ್ಟರ್ 7 years ಫ್ರಮ್ ನೌ ಅಂತ. ಅಂದರೆ ಇಲ್ಲಿಂದ 7 years ಫ್ರಮ್ ದ ಎ ಮತ್ತು ಬಿ ಇದು ಸಮ್ ಎಷ್ಟು ಬರುತ್ತೆ ಕಂಡುಹಿಡಿದು ಕೊಡೋದು ಇಲ್ಲಿ. ಸೊ ಈ ಥರ ಕೊಟ್ಟಾಗ ನಾವೇನು ಮಾಡಬೇಕು ಅಂದರೆ ಇದು ಎ ಮತ್ತು ಬಿ ಅಂತ ಅಂದ್ಕೊಳ್ಳಿ, ಎ ರೇಷಿಯೋ ಬಿ. ಆದ್ದರಿಂದ ನೋಡ್ರಿ ಇಲ್ಲಿ ನಮ್ಗೆ ಇದಕ್ಕೆ ಡಿಫ್ರೆನ್ಸ್ ಎಷ್ಟಾಗುತ್ತೆ +1 ಮತ್ತು ಇದರದ್ದು ಡಿಫ್ರೆನ್ಸ್ ಎಷ್ಟೊತ್ತು 1 ಆಗುತ್ತೆ. ಆದ್ದರಿಂದ 1ರ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ, ಒಂದರದ್ದು ವ್ಯಾಲ್ಯೂ ಎಷ್ಟಾಗುತ್ತೆ 8 ಆಗುತ್ತೆ. ಆದ್ದರಿಂದ ನಮಗೆ ನೀವೇನು ಮಾಡ್ರಿ ಗೊತ್ತಾ, ಇಲ್ಲಿ ನಮ್ಮ ಪ್ರೆಸೆಂಟ್ ವ್ಯಾಲ್ಯೂ ಬೇಕಂದ್ರೆ ಡೈರೆಕ್ಟಾಗಿ 8×6 = 48 ಮತ್ತು 8×5 = 40 ಎ ಮತ್ತು ಬಿ ಇದು ಕಂಡುಹಿಡ್ಕೋಬೋದು. ಇಲ್ಲ ನೀವು ಇನ್ ಕೇಸ್ ಏನು ಮಾಡ್ಬೋದಂದ್ರೆ ಆ ಥರ ಇಲ್ಲ ಅಂದರೆ ನೀವು ಅಗೋ ವ್ಯಾಲ್ಯೂನ ಅಂದರೆ ಹಿಂದಿನ ವ್ಯಾಲ್ಯೂ ಬಿಫೋರ್ ಅಂತ ಬರ್ಕೊಟ್ಟಿದ್ದನ್ನು ಬೇಕಿದ್ರೆ. ಹಾಂ, ನೀವು ಬಿಫೋರ್ ವ್ಯಾಲ್ಯೂಗೆ ಏನು ಮಾಡೋದು ಗುಣಾಕಾರ ಮಾಡಿ ಮತ್ತೇನು ಮಾಡೋದು 8ನ ಪ್ಲಸ್ ಮಾಡಿದ್ರು ಮಾಡ್ಬೋದು. ಸೊ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಬೇಕಂದರೆ ಪ್ರೆಸೆಂಟ್ ಆಫ್ ಎ ವ್ಯಾಲ್ಯೂ ಎಷ್ಟಾಗುತ್ತೆ 8 × 6 48 ವರ್ಷ. ಅದೇ ಥರ ಪ್ರೆಸೆಂಟ್ ಏಜ್ ಆಫ್ ದಿ ಬಿ ವ್ಯಾಲ್ಯೂ ಎಷ್ಟಾಗುತ್ತೆ ನಿಮಗೆ, ಸೊ 8 × 5. ಆದ್ದರಿಂದ ಏನಾಗುತ್ತೆ 8 × 5 = 40. ನಮಗೆ 7 ವರ್ಷ ಆದಮೇಲೆ ಏನೇನು ಬರುತ್ತಪ್ಪ ಎ ಮತ್ತು ಬಿ ಅಂದರೆ ಇದರಲ್ಲಿ 7 ಕೂಡಿಸ್ರಿ ಎಷ್ಟಾಗುತ್ತೆ ಇದು 48 ಮತ್ತು 7 55 ಪ್ಲಸ್ ಇದರದ್ದು 7 ವರ್ಷ ಆದಮೇಲೆ ಬೇಕಂತಂದರೆ ಎಷ್ಟಾಗುತ್ತೆ ನಮಗೆ 47. ಸೊ ಇವೆರಡನ್ನು ಕೂಡಿಸಿದಾಗ ನಮ್ಗೆ ಏನೇನು ಸಿಗುತ್ತೆ, ಸೊ ಟೋಟಲ್ 102 ಆನ್ಸರ್ ಸಿಗುತ್ತೆ, 102 ಆನ್ಸರ್. ಸೊ ಆದ್ದರಿಂದ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ. ಸೊ ನೀವು ಈ ಥರನೂ ಮಾಡ್ಬೋದು. ಇಲ್ಲ ಅಂತಂದರೆ ಇಲ್ಲೇ ಒಂದು ಬರೆದಿರ್ತೀನಿ ಬೇಕಿದ್ರೆ, ಇಲ್ಲ ಈ ಥರ ಬರೋದು ತಪ್ಪಾಗತ್ತೆ ಮತ್ತೆ. ಸೊ ಅರ್ಥ ಆಯ್ತಲ್ಲ. ಪ್ರೆಸೆಂಟ್ ಏಜ್ ಎಷ್ಟಾಯಿತು 48 ಆಯಿತು. ಆಫ್ಟರ್ 7 year ಆದಮೇಲೆ ನಮ್ಗೆ ಏನೇನು ಬರುತ್ತೆ +7 ಮತ್ತು ಇದರಲ್ಲಿ +7 ಮಾಡಿದರೆ ಡೈರೆಕ್ಟಾಗಿ ಬಂದುಬಿಡುತ್ತೆ ಇಲ್ಲಿ ಆಫ್ಟರ್ 7 year ಆದಮೇಲೆ, ಕರೆಕ್ಟಲ್ಲ. ಸೊ ನೆಕ್ಸ್ಟ್ ಸೊ ಅದೇ ಥರ ನೋಡಿರಿ 7th ಪ್ರಾಬ್ಲಮ್ ಇದೆ. ಮದರ್ ಟೋಲ್ಡ್ ಹರ್ ಡಾಟರ್ 7 years ago I was 7 times as old as you were then. Also 3 years from now I shall be 3 times as old as you will be. Find the present age of the mother and daughter ಅಂತ. ಈಗ ನಮಗೆ ಪ್ರೆಸೆಂಟ್ ಏಜ್ ಗೊತ್ತಿಲ್ಲ ಅಂದರೆ ಅದನ್ನೇನು ಮಾಡಿರಿ ಬ್ಲ್ಯಾಂಕ್ ಬಿಡ್ರಿ, ಕರೆಕ್ಟಲ್ಲ, ಬ್ಲ್ಯಾಂಕ್ ಬಿಡ್ರಿ. ಸೊ ಇಲ್ಲಿಂದ ನಮಗೇನಾಗೈತಿ ಆಫ್ಟರ್ ಕೊಟ್ಟಿದ್ದಾನೆ, ಇಲ್ಲಿ ಆಫ್ಟರ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಸೊ ಆಫ್ಟರ್ ಎಷ್ಟು ವರ್ಷ ಆದಮೇಲೆ ಅವ್ರು ಹೇಳಿದಾರಲ್ಲಿ 3 years from now ಅಂತ, ಅಂದರೆ 3 ವರ್ಷ ಆದಮೇಲೆ ಒಂದು ವ್ಯಾಲ್ಯೂ ಕೊಟ್ಟ. ಮತ್ತು ಇದಕ್ಕಿಂತ ಮುಂಚೆ ತೆಗೆದೊಂದು ವ್ಯಾಲ್ಯೂ ಕೊಟ್ಟಿದ್ದಾನೆ ಬಿಫೋರ್ ಅಂತ. ಸೊ ಬಿಫೋರ್ ಎಷ್ಟು ವರ್ಷ 7 years ಅಂತ. ಸೊ ಇದನ್ನು +7 ಅಂತ ಬರ್ಕೊಳ್ಳಿ. ಸೊ ಇದರದ್ದು ನಮಗೆ ರೇಷಿಯೋ ಕೊಟ್ಟಿದ್ದಾನೆ ಎಷ್ಟು, ಇದರದ್ದು 7 times as old as you were then ಅಂತಂದರೆ 7:1 ಅಂತ. ಇದ್ಯಾವುದು ಮದರ್ದು ಮತ್ತು ಡಾಟರ್ದು ರೇಷಿಯೋ. ಈ ಥರ ನೀವು ಬರ್ಕೊಂಬಿಡಿ ಇಲ್ಲಿ. ಸೊ ನಮಗೆ ಮದರ್ದು ಮತ್ತು ಡಾಟರ್ದು 7 year ಮುಂಚಿತವಾಗಿ 7:1 ಇತ್ತು. ಆಮೇಲೆ 3 years ಆದಮೇಲೆ ಅದರದ್ದು ಮದರ್ದು ಏನಾಗಿದೆ 3 times as old as you will be ಅಂತ. ಅಂದರೆ 3 years ಆದಮೇಲೆ ಮದರ್ದು ಮತ್ತು ಡಾಟರ್ದು ರೇಷಿಯೋ ಎಷ್ಟಿದೆ 3:1 ಇದೆ ಇಲ್ಲಿ, ಕರೆಕ್ಟಲ್ಲ. ಸೊ ನಾವಿಲ್ಲಿ ನೋಡ್ರಿ ಇಲ್ಲಿ
ಎರಡರದ್ದು ಡಿಫ್ರೆನ್ಸ್ ಏನು ಸೇಮ್ ಬರುತ್ತಾ? ಸೊ ಇದರದ್ದು ಡಿಫ್ರೆನ್ಸ್ ಎಷ್ಟಾಗುತ್ತೆ? 4 ಆಗುತ್ತೆ. ಇದರದ್ದು ಡಿಫ್ರೆನ್ಸ್ 0 ಆಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು, ಡಿಫ್ರೆನ್ಸ್ನ ಸೇಮ್ ಮಾಡೋ ಸಲುವಾಗಿ ನಾವು ಏನು ಮಾಡ್ಬೇಕಂದ್ರೆ ಇಲ್ಲಿ ನಾನು ನಿಮ್ಗೆ ಹೇಳಿದ್ದೇನು, ಸೊ ಔಟ್ರದ್ದು ಡಿಫ್ರೆನ್ಸ್ ನೋಡಬೇಕು. ಇದರದ್ದು ಡಿಫ್ರೆನ್ಸ್ ನೋಡಿದರೆ ಎಷ್ಟಾಗುತ್ತೆ? ನಮಗೆ 6 ಸಿಗುತ್ತೆ. ಮತ್ತು ಇದರ ಡಿಫ್ರೆನ್ಸ್ ನೋಡಿದರೆ ಎಷ್ಟಾಗುತ್ತೆ? ನಮಗೆ 2 ಆಗುತ್ತೆ. ಸೊ ಅದರಿಂದ ಕಡಿತ ಹೊಡೆದ್ರೆ ನಮಗೆ ಏನು ಸಿಗುತ್ತೆ? 2 1 2 3 ಸೊ ಆಯ್ತಲ್ಲ. ಸೊ ಈ 3ಅನ್ನು ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಅದರಿಂದ ಏನಾಗುತ್ತೆ? ಇದು 3 ಆಗುತ್ತೆ ಮತ್ತು ಇದು 3 ಆಗುತ್ತೆ. ಮತ್ತು ಇದೇನಾಗುತ್ತೆ? ಇದು 7:1 ಇರುತ್ತೆ. ಕರೆಕ್ಟಲ್ಲ? ಯಾಕಂದರೆ 1 ಇಂಟು ಇಲ್ಲಿ 1 ಬಂದಿತ್ತು, 1 ಇಂಟು 7 7 ಮತ್ತು 1 1 1. ಆದ್ದರಿಂದ ಇಲ್ಲಿ ನೋಡಿರಿ, ಇಲ್ಲಿ ನಾವು ಕಂಪೇರ್ ಮಾಡಿದ್ರೆ ನಮಗೇನು ಸಿಗುತ್ತೆ? 7 ಇದೆ ಇಲ್ಲಿ, ಮತ್ತು ಇಲ್ಲೇನಿದೆ? 9 ಇದೆ. ಸೊ 7 ಮತ್ತು 9 ಎಷ್ಟು ಡಿಫ್ರೆನ್ಸ್ ಆಗುತ್ತೆ? 2 ಡಿಫ್ರೆನ್ಸ್ ಆಗುತ್ತೆ. ಮತ್ತು 1 ಮತ್ತು 3ರಲ್ಲಿ ಡಿಫ್ರೆನ್ಸ್ ಎಷ್ಟಾಗುತ್ತೆ? 2 ಆಗುತ್ತೆ. ನೀವು ಏನು ಮಾಡಬೇಕು? 2 ರೇಷಿಯೋನು ಡಿಫ್ರೆನ್ಸ್ ನೋಡಿದರೆ ಸೇಮ್ ಬಂದಿರಬೇಕು. ಸೊ ಆದ್ದರಿಂದ ನಾವು ಏನು ಮಾಡಬೇಕು? ಇಲ್ಲಿ ಇದರದ್ದು ಡಿಫ್ರೆನ್ಸ್ ಎಷ್ಟಿದೆ? ನಮಗೆ 2 2 ಇದೆ. ಕರೆಕ್ಟಲ್ಲ? ಸೊ 2, ಆದ್ದರಿಂದ 2 = ಎಷ್ಟು ವ್ಯಾಲ್ಯೂ? ಇಲ್ಲಿ +7 ಇದೆ ಮತ್ತು ಇಲ್ಲಿ +3, ಅದೇನಾಗುತ್ತೆ? 10 ಆಗುತ್ತೆ. ಕರೆಕ್ಟಲ್ಲ? ಅದರಿಂದ 2 1 2 5 5 ವ್ಯಾಲ್ಯೂ ಬಂತು ನಮಗೆ ಇಲ್ಲಿ. ಎಷ್ಟು? 5. ಸೊ ನಮಗೆ ನೀವೇನು ಮಾಡ್ಬೇಕಂದ್ರೆ ಫಸ್ಟು ಒಂದು ಬಿಫೋರ್ ವ್ಯಾಲ್ಯೂಗೂ 5ಅನ್ನು ಗುಣಾಕಾರ ಮಾಡಿ +7 ಮಾಡ್ಕೊಂಬಿಡಿ. ಇಲ್ಲ ನೀವು ಆಫ್ಟರ್ ವ್ಯಾಲ್ಯೂನ ಗುಣಾಕಾರ ಮಾಡಿ -3 ಮಾಡಿದ್ಬಿಡಿ. ಸೊ ನಿಮಗೆ ಆನ್ಸರ್ ಪ್ರೆಸೆಂಟ್ ವ್ಯಾಲ್ಯೂ ಸಿಗ್ಬಿಡುತ್ತೆ. ಆದ್ದರಿಂದ ನೀವು 5 ವ್ಯಾಲ್ಯೂ ಬಂತಲ್ಲ ಇಲ್ಲಿ. ಸೊ 5 ವ್ಯಾಲ್ಯೂ ಬಂದಿದ್ದನ್ನು ನೀವೇನು ಮಾಡಿರಿ ಅಂದರೆ ಬಿಫೋರ್ ವ್ಯಾಲ್ಯೂನ ಗುಣಾಕಾರ ಮಾಡಿರಿ. ಬಿಫೋರ್ ಏದು 7 ಬಿಫೋರ್ ಏನಿತ್ತಪ್ಪ ಏದು ಅಂದರೆ ಅವಾಗೇನಿರುತ್ತೆ? ನಮಗೆ 7 × 5 ಎಷ್ಟಾಗುತ್ತೆ? 35. ಮತ್ತು ಬಿಫೋರ್ ಬಿದು ಬಿಫೋರ್ ವ್ಯಾಲ್ಯೂ ಎಷ್ಟಿತ್ತು? 1 × 5 ಅಂತ. ಸೊ 1 × 5 ಎಷ್ಟಾಗುತ್ತೆ? ನಮಗೆ 5. ಈಗ ನಮ್ಗೆ ಪ್ರೆಸೆಂಟ್ ವ್ಯಾಲ್ಯೂ ಬೇಕಪ್ಪ. ಪ್ರೆಸೆಂಟ್ ವ್ಯಾಲ್ಯೂ ಬೇಕಂದ್ರೆ ಏನು? ಬಿಫೋರ್ ಎಷ್ಟು? ಪ್ರೆಸೆಂಟ್ ವ್ಯಾಲ್ಯೂ ಬೇಕಂದರೆ 7 ವರ್ಷಕ್ಕಿಂತ ಮುಂಚಿತಾಗಿದ್ದ ವ್ಯಾಲ್ಯೂ ಗೊತ್ತಿತ್ತು ನಮಗೆ. ಎಷ್ಟು? 35 ಮತ್ತು 5. ಅದು ಈಗಿಂದ ವ್ಯಾಲ್ಯೂ ಬೇಕಂತಂದ್ರೆ ಏನು ಮಾಡ್ಬೇಕು ನಾವು? ಪ್ರೆಸೆಂಟ್ ವ್ಯಾಲ್ಯೂ ಬೇಕಂದರೆ ಏನು ಮಾಡಬೇಕು? ಏದರಲ್ಲಿ 35ರಲ್ಲಿ 7ನ ಕೂಡಿಸ್ಬಿಟ್ರೆ ನಮಗೆ ಈ ವ್ಯಾಲ್ಯೂ ಸಿಗುತ್ತೆ. ಇಲ್ಲಿ 1 ನಿಮಿಷ ಬೇಕಾದರೆ ಪ್ರೆಸೆಂಟ್ ಏಜ್ ಇಲ್ಲಿ ಒಂದು ಕಾಲಮ್ ಮಾಡ್ಕೊಂಡ್ಬಿಟ್ರೆ ಪ್ರೆಸೆಂಟ್ ಏಜ್ ಬೇಕಂದರೆ ಎಷ್ಟಿತ್ತು? 35 ಇತ್ತು. ಅದರಲ್ಲಿ 7 ವರ್ಷ ಮುಂಚಿತಾಗಿ 35 ಇತ್ತು. ಈಗ 7 ವರ್ಷ ಆದಮೇಲೆ ಬೇಕಂತಂದರೆ 35ರಲ್ಲಿ 7 ಕೂಡಿಸಿ ನಮಗೆ ಏನಾಗುತ್ತೆ? 42 ಸಿಗುತ್ತೆ. ಕರೆಕ್ಟಲ್ಲ? ಅದೇ ಥರ ಮತ್ತು ಡಾಟ್ರದ್ದು ಬೇಕಂದ್ರೆ ಏನು ಮಾಡಬೇಕು? ಇಲ್ಲಿ ಮದರ್ ಮತ್ತು ಡಾಟರ್ ಇತ್ತಲ್ಲ. ಓಕೆ ನಾನು ಎ ಮತ್ತು ಬಿ ತೊಗೊಂಡಿದ್ದೆ, ಸಾರಿ. 1 ನಿಮಿಷ, ಯಾಕಂದರೆ ಕೆಲವೊಬ್ರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಇಲ್ಲಿ ಎ ಮತ್ತು ಬಿ ಹೆಂಗೆ ಬಂತಂತ. ಸೊ ನಮಗೆ ಡಾಟ್ರದ್ದು ಎಷ್ಟಿತ್ತು? 5 ಇತ್ತು 7 ವರ್ಷ ಮುಂಚಿದಾಗ. ಈಗ 7 ವರ್ಷ ಆದಮೇಲೆ ಬೇಕಂತಂದ್ರೇನು? 5 + 7 ಎಷ್ಟು? 12 ಅಂತ. ಸೊ ಆದ್ದರಿಂದ 12 ಮತ್ತು 42 ಯಾವುದಿರುತ್ತಲ್ಲ ಅದೇ ಆನ್ಸರ್ ರೈಟ್ ಆಗುತ್ತೆ. ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ಆದ್ದರಿಂದ 42 ಮತ್ತು 12 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು ಪರ್ಸೆಂಟೇಜ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅದೇ ಥರನೇ. ದ ರೇಷಿಯೋ ಆಫ್ ದಿ ಏಜ್ ಆಫ್ ರಾಮ್ ಆ್ಯಂಡ್ ರಹೀಮ್ 10 years ago ವಾಸ್ 3:1:3 ಅಂತ. ಅಂದರೆ ಈಗ ಪ್ರೆಸೆಂಟೇಜ್ ನಮಗೆ ಗೊತ್ತಿಲ್ಲ. ಇಲ್ಲಿಂದ ಪ್ರೆಸೆಂಟೇಜ್ ನಮಗೆ ಗೊತ್ತಿಲ್ಲ ಆ್ಯಸ್ ಇಟ್ ಈಸ್. ಬಿಫೋರ್ ಕೊಟ್ಟಿದ್ದಾನೆ. ಬಿಫೋರ್ ಎಷ್ಟು ವರ್ಷ ಮುಂಚಿತಾಗಿ? 10 year ಮುಂಚಿತಾಗಿ. ಸೊ ಎಷ್ಟು ಕೊಟ್ಟಿದ್ದಾನೆ ಆತ? 1:3 ಅಂತ. ಅದೇ ಥರ ಮತ್ತು 5 year ago ಅಂತ ಅಂದರೆ ಆಫ್ಟರ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಅದೇ ಥರ ಎಷ್ಟು? 5 year. ಇದನ್ನು 10 ಕರೆಕ್ಟಾಗಿ ಬಿಟ್ಕೊಳ್ಳಿ. ಇದು 5. ಸೊ 5 year ಆದಮೇಲೆ ಎಷ್ಟು ರೇಷಿಯೋ ಇತ್ತದು? 2:3 ಅಂತ. ಸೊ ಇದರ ಡಿಫ್ರೆನ್ಸ್ ನೋಡಿದ್ರೆ ಎಷ್ಟಾಗುತ್ತೆ? 2 ಆಗುತ್ತೆ. 1 ನಿಮಿಷ, ಇದು ಮೇಲೆ ಇದು ಕಾಣಲ್ಲ. ಸೊ 1:3. ಸೊ ಇದರ ಡಿಫ್ರೆನ್ಸ್ ನೋಡಿದರೆ 2 ಆಗುತ್ತೆ. ಇದರ ಡಿಫ್ರೆನ್ಸ್ ನೋಡಿದರೆ 1 ಆಗುತ್ತೆ. ಆದ್ದರಿಂದ 2 ಮತ್ತು 1 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 ಇಲ್ಲಿ ಗುಣಾಕಾರ ಆಗುತ್ತೆ ಮತ್ತು 2 ಇಲ್ಲಿ ಗುಣಾಕಾರ ಆಗುತ್ತೆ. ಮತ್ತು ಇದು 1 ಇಲ್ಲಿ ಗುಣಾಕಾರ, 1 ಇಲ್ಲಿ ಗುಣಾಕಾರ. ಸೊ 1 1 ಮತ್ತು 2 4. 1 ಮತ್ತು 4ರಲ್ಲಿ ಡಿಫ್ರೆನ್ಸ್ ಎಷ್ಟಾಗುತ್ತೆ? 3 ಆಗುತ್ತೆ. ಅದರಿಂದ 3 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 10 + 5 ವ್ಯಾಲ್ಯೂ ಕೂಡಿಸ್ಬೇಕು. ಆದ್ದರಿಂದ 3 ವ್ಯಾಲ್ಯೂ ಎಷ್ಟಾಗುತ್ತೆ? 15 ಆಗುತ್ತೆ. 1ರದ್ದು ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ? 5 ಬರುತ್ತೆ. ಕರೆಕ್ಟಲ್ಲ? ಸೊ ಇದನ್ನು ಈಜಿಕ್ವಲ್ ಅಂತ ಬರ್ಕೊಡಿ, ಯಾಕಂದ್ರೆ ಕನ್ಫ್ಯೂಸ್ ಆಗುತ್ತೆ ಕೆಲವೊಂದು ಟೈಮು. ಎಕ್ಸ್ ಅಂತ ತೊಗೊಳೋಬಲ್ಲ ನಾವು ಎಕ್ಸ್ ಡೈರೆಕ್ಟಾಗಿ ಇದನ್ನು ಡೈರೆಕ್ಟಾಗಿ ಬರ್ಬೋದು. 1ರ ವ್ಯಾಲ್ಯೂ 5 ಬಂತಂದರೆ ನಾವು ಪ್ರೆಸೆಂಟ್ ವ್ಯಾಲ್ಯೂ ಬೇಕು. ಪ್ರೆಸೆಂಟ್ ವ್ಯಾಲ್ಯೂ ನಾನು ನಿಮ್ಗೆ ಹೇಳಿದ್ನಲ್ಲ, ಒಂದು ಬಿಫೋರ್ ವ್ಯಾಲ್ಯೂನ ಗುಣಾಕಾರ ಮಾಡಿ ಅದಕ್ಕೆ +10 ಮಾಡಿದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಸಿಗ್ಬಿಡುತ್ತೆ. ಸೊ ಆದ್ದರಿಂದ ಬಿಫೋರ್ ವ್ಯಾಲ್ಯೂನ ಕಂಡುಹಿಡಬೇಕಂದ್ರೆ ನಾವು ಏನು ಮಾಡ್ಬೇಕು ಅಂತ ಹೇಳಿದ್ದೆ ನಾನು? ಇದನ್ನು ಗುಣಾಕಾರ ಮಾಡಿರಿ 5ಅನ್ನು. ಸೊ 5 × 1. ಸೊ ಯಾರ್ಯಾರ್ದು? ರಾಮ್ 5 × 1 ಎಷ್ಟಾಗುತ್ತೆ? 5. ರಹೀಮ್
ಸೊ ಇಲ್ಲಿ ಡೈರೆಕ್ಟಾಗಿ ನಾನು ಇನ್ ಕೇಸ್ ನಾ ಎಕ್ಸಾಮಲ್ಲಿ ಇದ್ದರೆ ಈ ಥರ ಬರೆಯೋದೇ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಸ್ಕಿಪ್ ಮಾಡ್ಬೋದು, ಸ್ಟೆಪ್ಗಳನ್ನ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಈಗ ನಮ್ಗೆ ಬಿಫೋರ್ ಇತ್ತು, ಈಗ ಪ್ರೆಸೆಂಟ್ ವ್ಯಾಲ್ಯೂ ಬೇಕಪ್ಪ. ಪ್ರೆಸೆಂಟ್ ವ್ಯಾಲ್ಯೂ ಬೇಕಂತಂದ್ರೆ ನಾವು ಮಾಡಬೇಕು. ಈಗ ಇದರಲ್ಲಿ ಎಷ್ಟು ಇಯರ್ ಬಿಫೋರ್ ಇತ್ತಿದ್ದು 10 ಇಯರ್ ಬಿಫೋರ್ 5 ವರ್ಷ ಮತ್ತು ಅದು 50 ವರ್ಷ ಆಯಿತು. ಈಗ ಪ್ರೆಸೆಂಟ್ ವ್ಯಾಲ್ಯೂ ನಾವು ಬೇಕಂತಂದರೆ ನಾವೇನು ಮಾಡ್ಬೇಕು ಅಂದರೆ, ಒಂದು ನಿಮಿಷ, ಇಲ್ಲಿ 5 ಅಲ್ಲ, ಇದೆ ಆ್ಯಕ್ಚುಲಿ 3, ಇದು 3 ಅಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗುತ್ತೆ. 3 5 15 ಕರೆಕ್ಟ್ ಅಲ್ಲ. ಈಗ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಬೇಕಂದ್ರೆ ಇದರಲ್ಲಿ ಏನು ಮಾಡಬೇಕು, 5ರಲ್ಲಿ ರಾಮಲ್ಲಿ 5ರಲ್ಲಿ ಎಷ್ಟು ಕೊಡಿಸ್ಬೇಕು ನಾವು, 5ರಲ್ಲಿ 10 ಕೊಡಿಸ್ಬೇಕು. ಒಂದು ನಿಮಿಷ. ಸೊ ಅದರಿಂದ ರಾಮ್ ಮತ್ತು ರಹೀಮ್ ನಮಗೆ ರೇಷಿಯೋ ಬೇಕು, ರಾಮ್ ಮತ್ತು ರಹೀಮ್. ರಾಮ್ದು ಇನ್ನು ನೋಡಿರಿ 10 ಇಯರ್ ಬಿಫೋರ್ ಎಷ್ಟಿತ್ತು, 5 ಇತ್ತು. ಅದರಲ್ಲಿ ಈಗ 10 ಇಯರ್ ಈಗ ಪ್ರೆಸೆಂಟ್ ವ್ಯಾಲ್ಯೂ ಬೇಕಂದರೆ ನಮಗೆ ಎಷ್ಟಾಗುತ್ತೆ, ನಮಗೆ ರೇಷಿಯೋ 10 + 5 15 ರೇಷಿಯೋ. ಅದೇ ಥರ ರಹೀಮ್ದು ಎಷ್ಟಾಗುತ್ತೆ, 15 ಇಯರ್, 10 ಇಯರ್ ಬಿಫೋರ್ 15 ಇತ್ತು. ಈಗ 10 ಇಯರ್ ಆದಮೇಲೆ ಎಷ್ಟಿದೆ, 10 + 15 25 ಅಂತ. ಸೊ ಇವೆರಡರದ್ದು ನಮ್ಮ ರೇಷಿಯೋ ತೆಗೆದ್ರೆ ಏನಾಗುತ್ತೆ, 3:5 ಅಂತ. ಅದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರೋಂಥದ್ದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅದೇ ಥರನೇ ನೋಡ್ರಿ, ದ ರೇಷಿಯೋ ಆಫ್ ದ ಪ್ರೆಸೆಂಟ್ ಏಜ್ ಆಫ್ ದ 2 brothers ಈಸ್ 1:2. ಈಗ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ಇಲ್ಲಿ ಎಷ್ಟು 1:2 ಅಲ್ಲಿ ಕೊಟ್ಟಿದ್ದಾನೆ, ಕರೆಕ್ಟ್ ಅಲ್ಲ. ಮತ್ತು 5 years ಬ್ಯಾಕ್ ದ ರೇಷಿಯೋ ವಾಸ್ 1:3 ಅಂತ, ಅಂದರೆ 5 year ಬ್ಯಾಕ್ +5. ಆದ್ದರಿಂದ ನಮಗೆ ಎಷ್ಟು 5 year ಬ್ಯಾಕ್ ಎಷ್ಟಿತ್ತು, ಇದು ಮೈನಸಲ್ಲಿ ಇರಬೇಕು, ಮೈನಸ್ ನಾನು ಇಲ್ಲಿ ಎಲ್ಲ ಕಡೆ ಪ್ಲಸ್ ಬರ್ದಿನ, ಇಲ್ಲಿ ಸಾರಿ ಅಲ್ಲಲ್ಲ, -10 ಇದು, ಇಲ್ಲಿನೂ -7 ಇದೆ, ಯಾಕಂದರೆ ಹಿಂದ್ಗಡೆ ಹೋಗಿದ್ರು ಅವರು. ಸೊ -10 ಓಕೆ. ಸೊ ಈಗ ಅರ್ಥ ಆಯ್ತಲ್ಲ. ಈಗ ನಾನು ಮೈನಸ್ ಎದಕ್ಕೆ ಬರ್ತೀನಿ ಅಂದರೆ, ಬಿಫೋರ್ ಇತ್ತದು ಹಿಂದ್ಗಡೆ ಇತ್ತು, ಪ್ರೆಸೆಂಟ್ ವ್ಯಾಲ್ಯೂಗಿನೂ ಹಿಂದೆ ಹೋಗಿತ್ತು. ನೀವು ಕೇಳ್ಬೋದು, ಇಲ್ಲಿ ಮೈನಸ್ ಇತ್ತು, ಇಲ್ಲಿ ಮತ್ತು 5 ಇತ್ತು, ಇಲ್ಲಿ ಹೆಂಗೆ 15 ಬಂತಂತ. ಯಾಕಂದರೆ ಬಿಫೋರ್ 10 ಇಯರ್ ಇದ್ದಿದ್ದು ಪ್ರೆಸೆಂಟಿಗೆ ಬರೋಕ್ಕೆ ಎಷ್ಟು ಕೊಡಿಸ್ಬೇಕು, +10 ಕೊಡಿಸ್ಬೇಕು, ಮತ್ತು ಅದಕ್ಕಿಂತ 5 ವರ್ಷ ಆಮೇಲೆ ಕೊಡಿಸ್ಬೇಕಂದ್ರೆ 15 ಹಿಂಗಾಗುತ್ತಾ. ಸೊ ಈಗ ನೋಡಿ, ಇಲ್ಲೇ ಆಯಿತು. ಬಿಫೋರ್ 5 years ಎಷ್ಟಿತ್ತು, ಅವ್ರದ್ದು ರೇಷಿಯೋ 1:3 ಇತ್ತು. ಇಲ್ಲಿ ಎಷ್ಟು 1:3 ಅಂತ, ಇದು ಬಿಫೋರ್ ವ್ಯಾಲ್ಯೂ, ಕರೆಕ್ಟ್ ಅಲ್ಲ. ಆದ್ದರಿಂದ ನಾವು ಏನು ಮಾಡಬೇಕು, ಈಗ ಮತ್ತೆ ಡಿಫ್ರೆನ್ಸ್ ನೋಡಬೇಕು. ಇದು ಎಷ್ಟು ಡಿಫ್ರೆನ್ಸ್ 2, ಮತ್ತು ಇದು ಇವೆರಡರ ಡಿಫ್ರೆನ್ಸ್ ಎಷ್ಟು 1. ಆದ್ದರಿಂದ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 2 ಮತ್ತು 2 1. ಅದರಿಂದ ಏನಾಗುತ್ತೆ, 1 ಮತ್ತು 2ರಲ್ಲಿ ಡಿಫ್ರೆನ್ಸ್ ಎಷ್ಟಾಗುತ್ತೆ, +1, ಮತ್ತು 3 ಮತ್ತು 4ರಲ್ಲಿ ಡಿಫ್ರೆನ್ಸ್ 1. ಆದ್ದರಿಂದ 1ರ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು, 5 year ಅಂತ, 5 year. ಸೊ ಕರೆಕ್ಟ್ ಅಲ್ಲ. 1ರ ವ್ಯಾಲ್ಯೂ 5 ಬಂದಮೇಲೆ ಈಗ ನಮಗೆ ವಾಟ್ ವಿಲ್ ದ ರೇಷಿಯೋ ಆಫ್ ದರ್ ಏಜ್ ಆಫ್ಟರ್ 5 years ಅಂತ. ಈ 5 years ಆದಮೇಲೆ ಏಜ್ ಎಷ್ಟು ಬರ್ತಂತ. ಸೊ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಕೊಂಡಿಡೋಕೆ ಅಂದ್ರೆ ಏನು ಮಾಡ್ಬೇಕು, ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಪ್ರೆಸೆಂಟ್ ವ್ಯಾಲ್ಯೂ 5ರಿಂದ ಇದನ್ನು 2ರನ್ನ ಗುಣಾಕಾರ ಮಾಡಿ ಎಷ್ಟಾಗುತ್ತೆ, 5 × 2 ಎಷ್ಟಾಗುತ್ತಾ 10. ಅದೇ ಥರ ಮತ್ತು ಇನ್ನೊಂದರದ್ದು ವ್ಯಾಲ್ಯೂ ಏನಿದೆ, 1 ಬರ್ತದೆ ಆಯ್ತು. ಇನ್ನೊಂದರದ್ದು 5 × 4 = 20. ಸೊ ನಮಗೆ 5 year ಆದಮೇಲೆ ಬೇಕೀಗ, ಆಫ್ಟರ್ 5 year ಆದಮೇಲೆ ಬೇಕಂತಂದರೆ 5 year ಆದಮೇಲೆ ಇದರಲ್ಲಿ ಏನು ಮಾಡಬೇಕು ನಾವು, 10ನಲ್ಲಿ +5 ಕೂಡಿಸಿದ್ರೆ ಎಷ್ಟಾಗುತ್ತೆ, ನಮಗೆ 15 ಆಗುತ್ತೆ. ಅದೇ ಥರ 20ಯಲ್ಲಿ +5 ಕೂಡಿಸಿದ್ರೆ ಏನಿಲ್ಲ. ಇಲ್ಲಾಂದರೆ ನೀವು ಆಫ್ಟರ್ 5 years ನಮಗೆ ರೇಷಿಯೋ ಬೇಕಂದರೆ 10 + 5 ರೇಷಿಯೋ 20 + 5 ಅಂತ. ಸೊ ಕೂಡಿಸಿದರೆ 15 ರೇಷಿಯೋ 25. ಸೊ ಏನಾಗುತ್ತೆ, ನಮಗೆ 3:5 ಬರುತ್ತೆ. ಯಾವುದು ಆಪ್ಷನ್ ನಂಬರ್ ಯಾವುದು, ಸಿ ಇಸ್ ದಿ ರೈಟ್ ಆನ್ಸರ್. ಸೊ ಪ್ರಿವಿಯಸ್ ಪ್ರಾಬ್ಲಮ್ದು ಸೇಮ್ 3:5 ಬಂದಿತ್ತು. ಸೊ ನೆಕ್ಸ್ಟ್ 10th ಪ್ರಾಬ್ಲಮ್ ನೋಡಿ, ಅದೇ ಥರ ದ ರೇಷಿಯೋ ಆಫ್ ದಿ ಏಜಸ್ ಆಫ್ ದಿ ಎ ಆ್ಯಂಡ್ ಬಿ ಇಸ್ 3:4. ಮತ್ತು 4 years ಅಗೋ ದ ರೇಷಿಯೋ ಆಫ್ ದಿ ಏಜಸ್ ವಾಸ್ 5. ಸೇಮ್ ಪ್ರಾಬ್ಲಮ್ ಆಗಿರೋಂಥದ್ದು, ಏನು ಡಿಫ್ರೆನ್ಸ್ ಇಲ್ಲ. ಸೊ ರಿಪೀಟ್ ಅವೇ ಕ್ವಶನ್ಸ್ಗಳನ್ನ ಕೇಳಿದಾನೆ ಅಷ್ಟೇ, ಇಲ್ಲಿ ಇಲ್ಲ. ಈ ಪ್ರೆಸೆಂಟ್ ಏಜ್ ಎಷ್ಟಿದೆ, ಇಲ್ಲಿ 3:4 ಕೊಟ್ಟಿದ್ದಾನೆ ಇಲ್ಲಿ ಪ್ರೆಸೆಂಟ್ ಏಜ್ದು. ಅದೇ ಥರ ಬಿಫೋರ್. ಸೊ ಬಿಫೋರ್ ಎಷ್ಟು ವರ್ಷ ನಮಗೆ, 4 year ಬಿಫೋರ್ ಎಷ್ಟಿತ್ತು ನಮಗೆ ರೇಷಿಯೋ, 4 year ಬಿಫೋರ್ ಅದರದ್ದು 5:7 ಇತ್ತು, 5:7. ಆದ್ದರಿಂದ ನಮಗೆ ಈಗ ವಾಟ್ ವಿಲ್ ಬಿ ದ ರೇಷಿಯೋ ಆಫ್ ದಿ ಏಜಸ್ ಆಫ್ ದಿ ಎ ಆ್ಯಂಡ್ ಬಿ 4 years ಫ್ರಮ್ ನೌ. ಅಂದರೆ 4 years ಫ್ರಮ್ ನೌ ಅಂದರೆ ನಮಗೆ ಎಷ್ಟು ಬರುತ್ತೆ ಕಂಡುಹಿಡ್ಕೋಬೇಕು. ಆದ್ದರಿಂದ ಕಂಡುಹಿಡ್ಕೋಬೇಕು ನಾವೇನು ಮಾಡ್ಬೇಕು ಅಂದರೆ, ಫಸ್ಟ್ ಇವೆರಡದ್ದು ಡಿಫ್ರೆನ್ಸ್ ನೋಡ್ಬೇಕು. ಎಷ್ಟಿದೆ, ಇಲ್ಲಿ 2 ಇದೆ, ಮತ್ತು ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ, 1 ಇದೆ. ಅದರಿಂದ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಇದಕ್ಕೆ ಮತ್ತು ಇದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಯಾರ. ಇಲ್ಲಿ 5 ಐತಿ, ಇಲ್ಲಿ ಮತ್ತು 6 ಐತಿ, ಅಂದರೆ ಎಷ್ಟು ಡಿಫ್ರೆನ್ಸು 1. ಮತ್ತು ಇಲ್ಲಿ ಎಷ್ಟು ಡಿಫ್ರೆನ್ಸ್ ಐತಿ,
ನೋಡಿ ಇಲ್ಲಿ 7 ಐತಿ, ಇಲ್ಲಿ 8 ಐತಿ ಅಂದರೆ +1. ಆದ್ದರಿಂದ 1ರ ವ್ಯಾಲ್ಯೂ 4 ಬಂದರೆ, 1ರ ವ್ಯಾಲ್ಯೂ 4 ಬಂದರೆ ನಮಗೆ 1ರ ವ್ಯಾಲ್ಯೂ 4 ಬಂತಂದ್ರೆ ಇದ್ರದ್ದು ಪ್ರೆಸೆಂಟ್ ವ್ಯಾಲ್ಯೂ ಏನಾಗುತ್ತೆ, ಪ್ರೆಸೆಂಟ್ ವ್ಯಾಲ್ಯೂ ಇಲ್ಲೇ ಗುಣಾಕಾರ ಮಾಡ್ರಿ ನೀವು. 1ರ ವ್ಯಾಲ್ಯೂ 4 ಬಂತು, ಸೊ ಇದೆಷ್ಟಾಗುತ್ತೆ, 2 ಮೂಲ 6 ಅಂದರೆ 24 ಪ್ರೆಸೆಂಟ್ ವ್ಯಾಲ್ಯೂ. ಇದೇನು ಪ್ರೆಸೆಂಟ್ ವ್ಯಾಲ್ಯೂ, ಬೇಕಿದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಬರೀತೀನಿ, ಪ್ರೆಸೆಂಟ್ ವ್ಯಾಲ್ಯೂ. ಸೊ 24 ಮತ್ತು ಇದರ 4 8, 8 + 4, 8 × 4 ಎಷ್ಟಾಗುತ್ತೆ, 4 8 4 32. ಸೊ ಆದ್ದರಿಂದ ಆಫ್ಟರ್ ಎಷ್ಟು ವರ್ಷ ಆದಮೇಲೆ ನಮ್ಗೆ ಬೇಕು, ಆಫ್ಟರ್ 4 ಇಯರ್ಸ್ ರೇಷಿಯೋ ಬೇಕಂದ್ರೆ ನಾವೇನು ಮಾಡ್ಬೇಕಂದ್ರೆ ಇದರಲ್ಲಿ +4 ಕೊಡಿಸ್ಬೇಕು ಮತ್ತು ಇದರಲ್ಲಿ +4 ಕೊಡಿಸ್ಬೇಕು. ಸೊ ಅವಾಗ ನಮಗೇನಾಗುತ್ತೆ 28:36. ಸೊ ಇದನ್ನು ಕಡಿತ ಹೊಡೆದ್ರೆ ನಮಗೆ ಸಿಗುತ್ತೆ 7:9. 4 7 28, 4 9 36. ಆಫ್ಟರ್ 4 ಇಯರ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 7:9. ಸೊ ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಇಲ್ಲಿ ಅದೇ ಥರನೇ 11th ಪ್ರಾಬ್ಲಮ್. ರಾಹುಲ್ಸ್ ಏಜ್ ಇಸ್ 3 times the age of his daughter. After 8 years from now, his age will be 5 years more than twice the age of his daughter. Find the present age of Rahul ಅಂತ. ಸೊ ನಮಗೆ ಈ ಥರ ಕೊಟ್ಟಾಗ ಏನು ಮಾಡ್ಬೇಕು ನಾವು, ಇಲ್ಲಿ ನಮಗೆ ರೇಷಿಯೋ ಮೆಥಡ್ ಅಪ್ಲೈ ಆಗಲ್ಲ. ನೀವು ಏನು ಮಾಡ್ಬೋದು, ಕಾಮನ್ ಬೇಸಿಕ್ ಮೆಥಡ್ ಅಪ್ಲೈ ಮಾಡಿದ್ರೆ ಆಗುತ್ತೆ. ಇಲ್ಲಿ ಅರ್ಥ ಆಯ್ತಲ್ಲ. ಸೊ ನೋಡಿ ಇಲ್ಲಿ ಏನೇನಿದೆ. ಫಸ್ಟ್ನೇದಾಗಿ ನಮಗೆ ರಾಹುಲ್ಸ್ ಏಜ್ ಇಸ್ 3 times the age of his daughter. ಒಂದು ನಿಮಿಷ ನೀವು ರೇಷಿಯೋ ಮೆಥಡ್ ಮಾಡ್ಬೋದಾ. ಆಫ್ಟರ್ 8 years from now, ಓಕೆ, ಫ್ರಮ್ ನೌ his age will be 5 years more. ರೇಷಿಯೋ ಮೆಥಡ್. ಸೊ ಬಂದರೂ ಕನ್ಫ್ಯೂಸ್ ಆಗುತ್ತೆ. ಸೊ ನೋಡಿ ಇಲ್ಲಿ ನಿಮಗೆ ಬೇಸಿಕ್ ಮೆಥಡ್ ಅಂತ ತಿಳಿಸ್ತೀನಿ. ಇಲ್ಲಿ ಬೇಸಿಕ್ ಮೆಥಡ್ ಯಾವ ಥರ ಇದೆ ಅಂದರೆ, ಸೊ ಬೇಸಿಕ್ ಮೆಥಡ್ ನೋಡಿ, ರಾಹುಲ್ ಏಜು 3 times ಅಂದರೆ 3 ಪಟ್ಟಿದೆ. ಯಾರಕ್ಕಿಂತ ಡಾಟರ್ಕಿಂತ ವಯಸ್ಸು 3 ಪಟ್ಟಿದೆ ಅಂದರೆ ಡಾಟರ್. ಸೊ ನಮಗೇನು ಬಂತು, ಫಸ್ಟ್ ಇಕ್ವೇಷನ್ R = 3 × D ಬಂತು. ಈಗ ಆಫ್ಟರ್ 8 years ಆದಮೇಲೆ ಹೀಸ್ ಏಜ್ ವಿಲ್ ಬಿ. ಸೊ ನಮಗೆ 8 years ಆದಮೇಲೆ ಅಂದರೆ R + 8 ನಮಗೇನಾಗುತ್ತೆ, ಹೀಸ್ ಏಜ್ ವಿಲ್ ಬಿ 5 years more than the twice the age of his daughter ಅಂತ. ಟ್ವೈಸ್ ದ ಏಜ್ ಆಫ್ ಡಾಟರ್ ಅಂತ ಅಂದರೆ 2 × D + 8 ಪ್ಲಸ್ ಎಷ್ಟು 5 years ಅಂದರೆ +5 ಅಂತ ಬರ್ಕೋಬೇಕು. ಆದ್ದರಿಂದ R ವ್ಯಾಲ್ಯೂ ಎಷ್ಟಾಯ್ತು ನಮಗೇನು ಇದ್ರದ್ದು ಬೇಕು, ಫೈಂಡ್ ದ ಪ್ರೆಸೆಂಟ್ ಏಜ್ ಆಫ್ ರಾಹುಲ್ ಬೇಕು. ರಾಹುಲ್ ಬೇಕಂದ್ರೆ ನಾವು ಏನು ಮಾಡ್ಬೇಕಂದ್ರೆ R ಜಾಗದಲ್ಲೇ ಐತಿ 3D ಐತಿ. ಸೊ R ಜಾಗದಲ್ಲಿ 3D ಹಾಕೊಂಬಿಡಿ. +8 = 2 × D 2D ಪ್ಲಸ್ 2 × 16 ಪ್ಲಸ್ 5 ಅಂತ. ಆದ್ದರಿಂದ ಈ 3D ಮತ್ತು 2D ಮೈನಸ್ ಆದರೆ ಏನಾಗುತ್ತೆ, ನಮಗೆ 1D ಆಗುತ್ತೆ. 1D ಮತ್ತು ಈ 8 ಆ ಕಡೆ ಸೈಡ್ ಹೋಗುತ್ತೆ. ಸೊ 16 + 5 21. 21ರಲ್ಲಿ 8 ತೆಗೆದ್ರೆ ನಮಗೆ ಏನು ಸಿಗುತ್ತೆ. ಸೊ D = 21 ಎಷ್ಟು, 21ರಲ್ಲಿ 8 ತೆಗೆದ್ರೆ 13 ಆಗುತ್ತೆ. ಆದ್ದರಿಂದ ಈ D ಜಾಗದಲ್ಲಿ ನಮಗೆ ಈ D ಜಾಗದಲ್ಲಿ ವ್ಯಾಲ್ಯೂನ ತುಂಬಿಟ್ರೆ ನಮಗೆ R ವ್ಯಾಲ್ಯೂ ಸಿಗ್ಬಿಡುತ್ತೆ. ಆದ್ದರಿಂದ R = 3 × D ವ್ಯಾಲ್ಯೂನ ಇದೆ 13 ಇದೆ. ಆದ್ದರಿಂದ ನಮಗೆ ಏನು ಸಿಗುತ್ತೆ, 39 ಸಿಗುತ್ತೆ. ಅದು 39 years. ಕರೆಕ್ಟ್ ಅರ್ಥ ಆಯ್ತಲ್ಲ. ಸೊ ಬೇಕಿದ್ರೆ ನಿಮಗೆ ಇಲ್ಲಿ ರೇಷಿಯೋ ಮೆಥಡ್ ಥ್ರೂ ಬರ್ತದಾ ನೋಡೋ, ಬೇಕಿದ್ರೆ ಒಂದು ಟ್ರೈ ಮಾಡೋಣ. ಸೊ ನಿಮಗೆ ರೇಷಿಯೋ ಮೆಥಡ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಬೇಡ. ಇದು ನೀವು ಇದೇ ಬೇಸಿಕ್ ಮೆಥಡ್ನ ಅಪ್ಲೈ ಮಾಡಿರಿ. ಈ ಥರ ಕೊಟ್ಟಾಗ ನೀವು ಬೇಸಿಕ್ ಮೆಥಡ್ನಿಂದ ಅಪ್ಲೈ ಮಾಡೋದೇ ಬೆಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಇಲ್ಲಿ ಅದೇ ಥರನೇ. ದ ಸಮ್ ಆಫ್ ದಿ ಏಜಸ್ ಆಫ್ ದಿ ಸನ್ ಆ್ಯಂಡ್ ಫಾದರ್ ಇಸ್ 52 years. ಆಫ್ಟರ್ 4 years ದ ಫಾದರ್ಸ್ ಏಜ್ ವಿಲ್ ಬಿ 4 times ದಿ ಸನ್ಸ್ ಏಜ್ ಅಂತ. ವಾಟ್ ಈಸ್ ದಿ ಪ್ರೆಸೆಂಟ್ ಏಜ್ ಆಫ್ ದಿ ಸನ್ ಅಂತ. ಕರೆಕ್ಟಲ್ಲ. ಈಗ ನಮಗೇನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಫಾದರ್ದು ಮತ್ತು ಸನ್ದು ಇಲ್ಲಿ ಸಮ್ ಕೊಟ್ಟಿದ್ದಾರೆ ಎಷ್ಟು, 52. ಆಫ್ಟರ್ 4 years ಅಂತ. 4 years ಆದಮೇಲೆ ಫಾದರ್ ಏಜ್ ವಿಲ್ ಬಿ 4 times ದಿ ಸನ್ಸ್ ಏಜ್ ಅಂತ. ಸೊ ಸಮ್ಸು ಇಲ್ಲಿ ನಮಗೆ ಫಾದರು ಮತ್ತು ಸನ್ದು ಏಜ್ ಎಷ್ಟು, ಸಮ್ ಎಷ್ಟು ಕೊಟ್ಟಿದ್ದಾರೆ 52. ಮತ್ತು ಆಫ್ಟರ್ 4 years ಅಂತ. 4 years ಆದಮೇಲೆ ಅಂದರೆ F+4 ಎಷ್ಟಿದೆ, ಫಾದರ್ ಏಜ್ ವಿಲ್ ಬಿ 4 times ದಿ ಸನ್ಸ್ ಏಜ್ ಅಂತ. ಅಂದರೆ 4 times ದಿ ಸನ್ಸ್ ಏಜ್ ಅಂತ. S+4 ಅಂತ ಈ ಥರ ಬರ್ಕೋಬೇಕು ನೀವು. ರೆಡಲ್ಲ. ಆದ್ದರಿಂದ ಪ್ರೆಸೆಂಟ್ ಏಜ್ ಆಫ್ ದಿ ಸನ್ ಏನು ಬರುತ್ತೆ ಕಂಡುಹಿಡಬೇಕು ಇಲ್ಲಿ. ಸೊ ನಮಗೆ ಸನ್ ವ್ಯಾಲ್ಯೂ ಬೇಕಂದ್ರೆ ನಾನು ಮಾಡ್ಬೇಕು ಇಲ್ಲಿ ಈ ಎಫ್ನ ಏನು ಮಾಡ್ಬೇಕು, ಈ ಕಡೆ ತೊಗೊಂಡೋಗ್ಬೇಕು. ಅಲ್ಲ, ಎಸ್ನ ಈ ಕಡೆ ತೊಗೊಂಡೋಗ್ಬೇಕು. ಆದ್ದರಿಂದ ನಮಗೇನಾಗುತ್ತೆ, ಎಫ್ ಜಾಗದಲ್ಲಿ 52 - S ಆಗುತ್ತೆ. ಎಫ್ ಜಾಗದಲ್ಲಿ 52 - S ಪ್ಲಸ್ 4 = 4 × S ಪ್ಲಸ್ 4 × 16 ಅಂತ. ಆದ್ದರಿಂದ ಇಲ್ಲಿ ನೋಡಿ, ಇಲ್ಲಿ S ಐತಿ ಮತ್ತು ಇಲ್ಲಿ S ಐತಿ. ಈ S ಈ ಕಡೆ ಸೀಟ್ ತೊಗೊಂಡವ್ರು ಎಷ್ಟಾಗುತ್ತೆ, 5S ಆಗುತ್ತೆ. 5S ಮತ್ತು 52 + 4 ಎಷ್ಟಾಗುತ್ತೆ, 56. ಸೊ 56 ಮೈನಸ್ ಇದೆಷ್ಟಾಗುತ್ತೆ, 16 -16 ಆಗುತ್ತೆ. ಯಾಕಂದರೆ ಇದು 16 ಈ ಕಡೆ ಸೈಡ್ ಬರುತ್ತೆ. ಆದ್ದರಿಂದ X = 56 - 16 ಎಷ್ಟಾಗುತ್ತೆ ನಮಗೆ, 40 / 5 ಅಂತ. ಸೊ ಏನಾಗುತ್ತೆ ನಮಗೆ 5 × 8 ಸೊ 8 years ಆಗುತ್ತೆ.
ಸೊ ನಮಗೆ ಪ್ರೆಸೆಂಟ್ ಏಜ್ ಆಫ್ ದಿ ಇದ್ರದ್ದು ಕೇಳಿದ್ರೆ ಸನ್ ಕೇಳಿದಾಗ ನಮ್ಗೆ ಏನಾಗುತ್ತೆ ಆನ್ಸರ್ 8 years ಆಗುತ್ತೆ. ಸೊ ಆಪ್ಷನ್ ನಂಬರ್ ಯಾವುದು ಆಪ್ಷನ್ ಡಿ ಐತಿ ರೈಟ್ ಆನ್ಸರ್ ಆಗಿರೋದು. ಸೊ ನೀವು ಇದನ್ನೇ ರೇಷಿಯೋ ಮೆಥಡ್ ಥ್ರೂ ಮಾಡ್ಬೋದಾಯ್ತಾ ನೋಡ್ರಿ, ಮಾಡಬಹುದಾ ಅಂತ ಟ್ರೈ ಮಾಡಿದೆ ನಾನು. ಯಾಕಂದರೆ ಆಲ್ಮೋಸ್ಟ್ ಈ ಥರ ಕೊಟ್ಟಾಗ ನಿಮಗೆ ಇಕ್ವೇಷನ್ ಪ್ರಾಬ್ಲಮ್ ಕೂಡ ಬರಲ್ಲ. ಆಫ್ಟರ್ 4 years ದ ಫಾದರ್ ಏಜ್ ವಿಲ್ ಬಿ 4 times ದಿ ಸನ್ಸ್ ಏಜ್ ಅಂತ, 4 times ದಿ ಸನ್ಸ್ ಏಜ್ ಈ ಥರ ಆದರೆ 3 ಬರಲ್ಲ. ಸೊ ಏನಾಗುತ್ತೆ ಇಲ್ಲಿ ಕನ್ಫ್ಯೂಷನ್ ಸ್ಟೇಟಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ನೀವು ಇಕ್ವೇಷನ್ಸ್ ಪ್ರಾಬ್ಲಮ್ ಕೊಟ್ಟಾಗ ಇದೇ ಥರ ಮಾಡೋದು ಬೆಸ್ಟ್ ಸೊಲ್ಯೂಷನ್ ಆಗುತ್ತೆ. ಸೊ ನೆಕ್ಸ್ಟ್ ಅದೇ ಥರ ನೋಡಿ ಇಲ್ಲಿ, ಇಫ್ ದಿ ಏಜ್ ಆಫ್ ಎ ಪರ್ಸನ್ ಈಸ್ 4 times ದ ಸಮ್ ಆಫ್ ದಿ ಏಜಸ್ ಆಫ್ ದಿ ಈಸ್ 3 children ಆ್ಯಂಡ್ ಆಫ್ಟರ್ 6 years his ಏಜ್ ವಿಲ್ ಬಿ ಟ್ವೈಸ್ ದ ಸಮ್ ಆಫ್ ದಿ ಏಜಸ್ ಆಫ್ ಇಸ್ 3 children ಅಂತ. ಸೊ ಈ ಥರ ಕೊಟ್ಟಾಗ ಹೆಂಗೆ ಮಾಡೋದಪ್ಪ, ಅದೇನೋ ವಾಟ್ ಈಸ್ ದಿ ಪ್ರೆಸೆಂಟ್ ಏಜ್ ಆಫ್ ದಿ ದಟ್ ಪರ್ಸನ್ ಅಂತ. ಅಂದರೆ ನೀವು ಇದನ್ನು 2 ರೀತಿಯಲ್ಲಿ ಮೆಥಡ್ ಮಾಡ್ಬೋದು. ಸೊ ಫಸ್ಟ್ನೇದಾಗಿ ನಾನು ಬೇಸಿಕ್ ಮೆಥಡ್ ತಿಳಿಸ್ತೀನಿ ಇಲ್ಲಿ ಹೆಂಗಪ್ಪ ಮಾಡೋದಂತ. ಬೇಸಿಕ್ ಮೆಥಡ್ ಅಂತ ಇದನ್ನು ನೀವು ಶಾರ್ಟ್ಕಟ್ ಅಪ್ರೋಚ್ ಹೆಂಗೆ ಮಾಡೋದಂತ ತಿಳಿಸ್ತೀನಿ ನಾನು. ಸೊ ಫಸ್ಟ್ನೇದಾಗಿ ನೋಡಿ ಇಲ್ಲಿ ಒಬ್ಬನ ಪರ್ಸನ್ ಏಜ್ ಇದೆ, ಯಾರೋ ಪರ್ಸನ್ ಅಂತ ಅಂದ್ಕೊಳ್ಳಿ, ಇಲ್ಲಿ ಪರ್ಸನ್ ಪಿ ಅಂತ ಅದನ್ನು ರಿಪ್ರೆಸೆಂಟ್ ಮಾಡ್ತೀನಿ ನಾನು. ಅದೇನಿದೆ 4 times ದಿ ಪ್ರೆಸೆಂಟ್ ಏಜ್ ಆಫ್ ದಿ 3 children ಅಂತ. 3 children ನಾವು ಏನು ಮಾಡೋ ಒಂದು ABC ಅಂತ ಮೆನ್ಷನ್ ಮಾಡೋಣ. ಇಲ್ಲಿ ABC 3 ಮಕ್ಕಳಿದ್ದರು. ಅದೇನಿದೆ ಅವ್ರ ತಂದೆಯ ವಯಸ್ಸು 4 ಪಟ್ಟು 3 ಮಕ್ಕಳ ಇದು ಮೊತ್ತಕ್ಕೆ ಸಮ ಆಗಿದೆ. ಸೊ ಇಷ್ಟ ಆಯಿತು, ಫಸ್ಟ್ ಇಕ್ವೇಷನ್ ಆಯಿತು. ಆ್ಯಂಡ್ ಇನ್ನೊಂದು ಕೊಟ್ಟಿದ್ದಾರೆ ಏನವರು, ಆ್ಯಂಡ್ ಆಫ್ಟರ್ 6 years his ಏಜ್ ವಿಲ್ ಬಿ ಟ್ವೈಸ್ ದ ಸಮ್ ಆಫ್ ದಿ ಏಜಸ್ ಅಂತ. ಅಂದರೆ ಆಫ್ಟರ್ 6 years ಆದಮೇಲೆ ಅಂದರೆ ಏನು ಮಾಡೋಕೆ ನಾವು P+6, ಇದರಲ್ಲಿ P ಇದು ಪ್ರೆಸೆಂಟ್ ವ್ಯಾಲ್ಯೂ ಐತಿ. ಸೊ ಇದರಲ್ಲಿ 6 ಕೊಡಿಸಿದ್ರೆ ಆಫ್ಟರ್ 6 year ಆದಮೇಲೆ ಇದೇನಿದೆ 2 ಪಟ್ಟು ಯಾವುದಕ್ಕೆ A+6 ಮತ್ತು ಅದೇ ಥರ B+6. ಯಾಕಂದರೆ ನಮಗೆ ಎದು ಪ್ರೆಸೆಂಟ್ ಏಜ್ ಐತಿ, ಅದೊಂದು 6 year ಆದಮೇಲೆ A+6 ಅಂತ ಮಾಡ್ಕೋಬೇಕು, ಕರೆಕ್ಟಲ್ಲ. ಅದೇ ಥರ B ಇದು ಪ್ರೆಸೆಂಟ್ ಏಜ್ ಇದ್ದರೆ ಅದಕ್ಕೆ 6 year ಆದಮೇಲೆ B+6. ಅದೇ ಥರ C+6 ಇದೇನಿದೆ ಏಜ್ ಅವ್ರೇನು ಕೊಟ್ಟಿದ್ದಾರೆ ಇಲ್ಲಿ 6 years his ಏಜ್ ವಿಲ್ ಬಿ ಟ್ವೈಸ್ ದಿ ಸಮ್ ಆಫ್ ದಿ ಏಜಸ್ ಅಂತ, ಟ್ವೈಸ್ ದಿ ಏಜ್ ಆಫ್ ದಿ ಸಮ್. ಓಕೆ, ಈಸ್ 3 children ಅಂತ ಇಷ್ಟ ಆಯಿತು. ಸೊ ನಮಗೆ ಈಗ ನೋಡಿರಿ ಪಿ ಜಾಗದಲ್ಲಿ ಏನೈತಿ 4ABC ಅಂತ ಐತಿ, 4 × ABC ಅದನ್ನು ಅಪ್ಲೈ ಮಾಡಿರಲಿ. 4 × A + B + C + 6 ಇದನ್ನೇನು ಮಾಡಿರಿ ಗೊತ್ತಾ, ಈಗ ನೀವು 2 × A + B + C ಅಂತ ಅಷ್ಟೇ ಬರ್ಕೊಂಡು ಇದನ್ನು 6 + 6 + 6 ಎಷ್ಟಾಗುತ್ತೆ 18 ಆಗುತ್ತೆ. 18 ನಾವು 2ರಿಂದ ಗುಣಾಕಾರ ಮಾಡಿ ಬರೆದ್ಬಿಟ್ರಿ. ಸೊ 2 × A + B + C ಇದನ್ನು ಅಷ್ಟೇ ಬರೆದು ಪ್ಲಸ್ ಇದೇನಾಗುತ್ತೆ 6 6 6 18 18 ಹೇಳಿ 36, ಕರೆಕ್ಟಲ್ಲ. ಈಗ ನಮಗೆ ಈ 4 ABC 2ABC ಕಳೀರಿ, ನಮಗೇನಾಗುತ್ತೆ 2ABC ಬರುತ್ತೆ. ಸೊ 2 + B + C, ಕರೆಕ್ಟಲ್ಲ. ಈಗ ನಮ್ಗೆ ಇಷ್ಟ ಆಯಿತು. ಈ 6ನ ಆ ಕಡೆ ಸೈಡ್ ತೊಗೊಂಡ್ರೆ ನಮಗೇನು ಸಿಗುತ್ತೆ 30 ಆಗುತ್ತೆ, ಕರೆಕ್ಟಲ್ಲ. 6ನ್ನು 36ರಲ್ಲಿ ತೆಗೆದ್ರೆ 30 ಆಗುತ್ತೆ. ಅದರಿಂದ ಈಗ ನೋಡಿರಿ ನಮಗೆ ಏನು ಬೇಕು, ಪ್ರೆಸೆಂಟ್ ಏಜ್ ಆಫ್ ದಟ್ ಪರ್ಸನ್ ಬೇಕು, ಪ್ರೆಸೆಂಟ್ ಏಜ್ ಆಫ್ ದಿ ಪರ್ಸನ್. ಈಗ ನೋಡಿರಿ ಪರ್ಸನ್ದು ಇಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ 4 × ABC ಕೊಟ್ಟಿದ್ದಾರೆ. ಸೊ ನಮಗೆ ಇಲ್ಲಿ 2 × ABC ಐತಿ, ಕರೆಕ್ಟಲ್ಲ. 2 × ABC ಐತಿ. ನಮಗೆ 4 × ABC ಬರಬೇಕು, ನಾವೇನು ಮಾಡಬೇಕು, ಇದಕ್ಕೆ ಇಂಟು ಗುಣಾಕಾರ 2 ಮಾಡಿದರೆ ನಮಗೇನು ಸಿಗುತ್ತೆ, ಇಲ್ಲಿ 4 × ABC ಸಿಗುತ್ತಲ್ಲ, A + B + C. ಸೊ ಇದನ್ನು ನೀವು 2ರಿಂದ ಗುಣಾಕಾರ ಮಾಡಿದರೆ ನಮಗೇನು ಸಿಗುತ್ತೆ, ಇಲ್ಲಿ 32 60. ಸೊ ನಮಗೆ ಅದ್ರ ಜಾಗದಾಗ 4 × ABC ಜಾಗದಾಗ ಏನೈತಿ, ಇಲ್ಲಿ P ಅಂತ ಐತೆ. ಸೊ ಅದರಿಂದ ಇದನ್ನು P ಅಂತ ಬರ್ಕೊಂಡ್ಬಿಡ್ಬೇಕು. ಸೊ P ಪರ್ಸನ್ ಏಜ್ ಎಷ್ಟು ಐತಿ, ಇಲ್ಲಿ 60 years ಐತಿ ಇಲ್ಲಿ. ಅದರಿಂದ ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್ ಆಗಿರೋವಂಥದ್ದು. ಸೊ ಅರ್ಥ ಆಯ್ತಲ್ಲ. ಸೊ ನೋಡಿ ಇಲ್ಲಿ ಇನ್ ಕೇಸ್ ನಿಮಗೆ ಇಲ್ಲಿ ಈ ಥರ 2 ಇಲ್ಲಿ ಬರೆದಿದ್ದು ಅರ್ಥ ಆಗಿಲ್ಲ ಅಂದರೆ ಬೇಕಿದ್ರೆ ನೀವು ಸೊ ಡೈರೆಕ್ಟಾಗಿ ಈ ಥರ ಅಂದ್ಕೊಳ್ಳಿ. ಸೊ ಇಂಟು 2 ಮತ್ತು ಇದು ಇಂಟು 2 ಅಂತ. ಸೊ ಇದನ್ನು ನೀವು ಬೇಸಿಕ್ ಮೆಥಡ್ ಮಾಡಿದ್ರಿ. ನಿಮ್ಗೆ ಶಾರ್ಟ್ಕಟ್ ಮೆಥಡ್ ಹೆಂಗೆ ತಿಳಿಸುತ್ತೆ ಅಂದರೆ, ಇನ್ ಕೇಸ್ ನಿಮ್ಗೆ ಎಕ್ಸಾಮಲ್ಲಿ ಇತ್ತಪ್ಪ, ಎಕ್ಸಾಮಲ್ಲಿ ಇದೇ ಥರ ಕ್ವಶನ್ ಬಂದರೆ ಶಾರ್ಟ್ಕಟ್ ಮೆಥಡ್ ಹೆಂಗೆ ಮಾಡೋದಂತ. ಸೊ ಶಾರ್ಟ್ಕಟ್ ಮೆಥಡ್, ಸೊ ನೀವು ಇದೇ ಥರ ನಮ್ಮ ಕ್ಲಾಸಲ್ಲಿ ಶಾರ್ಟ್ಕಟ್ ಮೆಥಡ್ನ ಕಲಿಬೇಕಾದ್ರೆ ನೀವು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಪ್ರತಿದಿನ ಒಂದೊಂದು ಶಾರ್ಟ್ಕಟ್ ಕ್ಲಾಸ್ನ ಶಾರ್ಟ್ಕಟ್ ಸೊಲ್ಯೂಷನ್ ಬಿಡಿಸ್ತಾ ನಾನು ಹೇಳ್ಕೊಡ್ತಿರ್ತೀನಿ. ಸೊ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿರೋಂಥದ್ದು. ಸೊ ಫಸ್ಟ್ನೇದಾಗಿ ನಮಗೆ ಒಂದು ಪರ್ಸನ್ದು ಏಜು ಮತ್ತು ಅವ್ರ 3 ಮಕ್ಕಳದ ಸಮ್, ಅಂದರೆ ಅದನ್ನು ಸಮ್ ಅಂತ ಬರ್ಕೊಂಬಿಡಿ. ಆ ಪರ್ಸನ್ ಏಜ್ ಮತ್ತು 3 ಮಕ್ಕಳದ ಸಮ್ ಏಜ್. ಸೊ ಫಸ್ಟ್ನೇದಾಗಿ ಏನು ಕೊಟ್ಟಿದ್ದಾರೆ 4 times ದಿ ಸಮ್ ಆಫ್ ದಿ ಏಜಸ್ ಆಫ್ 3 children ಅಂತ. ಅಂದರೆ ಅವನ ತಂದೆ ಏಜು ಏನಿದೆ 4 ಪಟ್ಟು 3 ಅವರ ಚಿಲ್ಡ್ರನ್ಗಳ ಸಮ್ಮಿಗೆ ಸಮ ಆಗಿದೆ. ಅದೇ ಥರ ಇನ್ನೊಂದೇನು ಕೊಟ್ಟಿದ್ದಾರೆ ನೋಡು, ಆಫ್ಟರ್ ದಿ 6 years ಅಂತ. 6 year ಆದಮೇಲೆ ಎಷ್ಟಿದೆ, ಟ್ವೈಸ್ ದಿ ಏಜ್ ಆಫ್ ಇಸ್ 3 children ಅಂತ. ಅಂದರೆ 2 ಎಷ್ಟಿದೆ 1 ಅಂತ. ಈಗ ನಮಗೆ ಫಸ್ಟ್ನೇದಾಗಿ ಎಷ್ಟಿತ್ತು 6 year ಆದಮೇಲೆ, ಈ ಪರ್ಸನ್ದಾಗಿದ್ದರೆ 6 year ಆದಮೇಲೆ ಹಾಕ್ಕೊಂಡಿದ್ವಿ. ಈಗ
ಈ ಮೂವರು ಮಕ್ಕಳದಿದೆ, ಮೂವರು ಮಕ್ಕಳದು ಈಗ ನೋಡ್ರಿ, ಒಬ್ಬಂದು A+B A+6 ಇತ್ತು, ಇನ್ನೊಬ್ಬಂದು B+6 ಅಂತ ಹಾಕೊಂಡಿದ್ದೆ. ಅದೇ ಥರ ಇನ್ನೊಬ್ಬಂದು C+6 ಹಾಕೊಂಡಿದ್ದೆ. ಸೊ ಮೂವರದ್ದು ಎಷ್ಟು ಇನ್ಕ್ರೀಸ್ ಆಗಿದೆ ಇಲ್ಲಿ ವ್ಯಾಲ್ಯೂ? 6+6+6 ಎಷ್ಟಾಗುತ್ತೆ? 18 ಆಗುತ್ತೆ. ಕರೆಕ್ಟಲ್ಲ? ಸೊ ಇದೇನಾಗುತ್ತೆ? A+B+C+18 ಅಂತ ಆಗುತ್ತೆ. ಆದ್ದರಿಂದ ಮೂವರು ಮಕ್ಕಳದ್ದು ಏಜ್ ಎಷ್ಟಾಗಿತ್ತು ನಮಗೆ? 18 ಇನ್ಕ್ರೀಸ್ ಆಗಿತ್ತು. ಕರೆಕ್ಟಲ್ಲ? 18. ಸೊ ನೀವೇನು ಮಾಡಿರಿ, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಮತ್ತು ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಲಿ. ಸೊ ನೀವು ಯಾರೋ ಮಾರ್ಕ್ ತೆಗೆದು ಬಿಡ್ತೀನಿ. ಸೊ ನಿಮ್ಗೆ ಏನಾಗುತ್ತೆ? ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನೀವು ಈ ಥರ ತೆಗೆದ್ಮೇಲೆ ಇಲ್ಲಿ ನೋಡಿ, 4 1 4 ಇಂಟು 1 ಮೈನಸ್ 1 ಇಂಟು 2 ಈಸ್ ಈಕ್ವಲ್ ಟು, ಮತ್ತು 18 ಇಂಟು 2 ಎಷ್ಟಾಗುತ್ತೆ? 18 ಇಂಟು 2 ಮೈನಸ್ 6 ಇಂಟು 1. ಸೊ 6 ಇಂಟು 1 ಅಂತ. ಆದ್ದರಿಂದ ನಮಗೇನಾಗುತ್ತೆ ಇಲ್ಲಿ? 4 1 4 1 ಇಂಟು 2 2. ಸೊ 4 2 ತೆಗೆದ್ರೆ ನಮಗೆ 2 ಆಗುತ್ತೆ. ಮತ್ತು 18 36 36 6 ತೆಗೆದ್ರೆ ನಮಗೆ ಸಿಗುತ್ತೆ 30 ಸಿಗುತ್ತೆ. ಈಗ ನಮ್ಗೆ 2ರದ್ದು ವ್ಯಾಲ್ಯೂ 30 ಇದೆ ಅಂದರೆ ನಮಗೆ 4ರ ವ್ಯಾಲ್ಯೂ ಬೇಕು. ಅಂದರೆ ಏನು ಮಾಡಬೇಕು? ಇದನ್ನು ಗುಣಾಕಾರ 2 ಮಾಡ್ಕೊಳ್ಬೇಕು. ಇಲ್ಲಿ ಗುಣಾಕಾರ 2 ಮಾಡಿದ್ರೆ ನಮ್ಗೆ ಏನಾಗುತ್ತೆ? 4 ಬರುತ್ತೆ. ಸೊ ಇದನ್ನು ನೀವು ಗುಣಾಕಾರ 2 ಮಾಡಿದ್ರೆ ನಮಗೆ ಏನು ಸಿಗುತ್ತೆ? 60 ಸಿಗುತ್ತೆ. ಸೊ 4 ವ್ಯಾಲ್ಯೂ, ಅದನ್ನು ಒಬ್ಬ ಪರ್ಸನ್ದು ವ್ಯಾಲ್ಯೂ, ಪರ್ಸನ್ದು ಏಜು ಅದು ಏನಿದೆ 3 ಜನಗಳದ್ದು ಸಮ್ಮಿಗೆ 4 ಪಟ್ಟು ಆಗಿದೆ ಅಂತ. ಆದ್ದರಿಂದ ಆಪ್ಷನ್ ನಂಬರ್ ಯಾವುದಿತ್ತು? ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೀವು ಈ ಥರನೂ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇಲ್ಲಿ 14th ಪ್ರಾಬ್ಲಮ್ ಏನಿದೆ? ಇನ್ ಎ ಫ್ಯಾಮಿಲಿ ದ ಕಂಬೈನ್ಡ್ ಏಜ್ ಆಫ್ ಹಸ್ಬೆಂಡ್, ವೈಫ್ ಆ್ಯಂಡ್ ಸನ್ ಈಸ್ 90 years. ದ ಹಸ್ಬೆಂಡ್ ಈಸ್ ದಿ ಓಲ್ಡೆಸ್ಟ್. ದ ಡಿಫರೆನ್ಸ್ ಇನ್ ದಿ ಏಜಸ್ ಆಫ್ ದಿ ಹಸ್ಬೆಂಡ್ ಆ್ಯಂಡ್ ವೈಫ್ ಈಸ್ 1/3 ಆಫ್ ದಿ ಏಜ್ ಆಫ್ ದಿ ದೇರ್ ಸನ್. ಆಫ್ಟರ್ 10 years ದ ಏಜ್ ಆಫ್ ದಿ ಸನ್ ವುಡ್ ಬಿ ಆಫ್ ದಿ ಏಜ್ ಆಫ್ ದಿ ಹಿಸ್ ಫಾದರ್. ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ ಹಿಸ್ ಮದರ್ ಅಂತ. ಸೊ ಈ ಥರ ಕೊಟ್ಟಾಗ ನೀವು ನೋಡಬೇಕು, ಒಂದೊಂದು ಇಕ್ವೇಷನ್ ಸಪ್ರೇಟ್ ಬರ್ಕೊಂಡ್ಬಿಡ್ರಿ ಏನೇನು ಕೊಡಿದಾನ ಅಂತ. ಸೊ ಫಸ್ಟ್ನೇದಾಗಿ ಏನು ಕೊಡಿದಾನ? ಇನ್ ಎ ಫ್ಯಾಮಿಲಿ ದ ಕಂಬೈನ್ಡ್ ಏಜ್ ಆಫ್ ದಿ ಹಸ್ಬೆಂಡ್ ವೈಫ್ ಅಂತ. ಅಂದರೆ ಹಸ್ಬೆಂಡು, ವೈಫು ಮತ್ತು ಅವ್ರದ್ದು ಸಣ್ಣ 3 ಏಜ್ ಕೊಟ್ಟಿದ್ದಾನೆ. ಎಷ್ಟು? 90 years ಅಂತ. 3 ಇಷ್ಟಿತ್ತು. ಸೊ ಇದನ್ನು ಒಂದು ಇಕ್ವೇಷನ್ ಆಯಿತು. ದ ಹಸ್ಬೆಂಡ್ ಏಜ್ ಇಸ್ ದಿ ಓಲ್ಡೆಸ್ಟ್ ಅಂತ. ಅಂದರೆ ಅವನು ಗಂಡನೇನೋ, ಆ ಕುಟುಂಬದಲ್ಲಿ ಗಂಡನೇ ಹಿರಿಯನದ ಅಂತ. ದ ಡಿಫ್ರೆನ್ಸ್ ಇನ್ ದ ಏಜಸ್ ಆಫ್ ದಿ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ. ಹಸ್ಬೆಂಡು ಮತ್ತು ವೈಫ್ದು ಡಿಫ್ರೆನ್ಸ್ ಏನಿದೆ? 1/3 ಆಫ್ ದಿ ಸನ್ ಏಜಿಗೆ. ಅಂದರೆ 1/3 ಪಟ್ಟು ಇದಕ್ಕೆ ಸನ್ ಏಜಿಗೆ ಸಮ ಆಗಿದೆ. ಅಂದರೆ ಇದೊಂದು ಇಕ್ವೇಷನ್ ಆಯ್ತು ನಿಮಗೆ. ಇದೊಂದು ಇಕ್ವೇಷನ್ ಆಯಿತು. ಇನ್ನೊಂದೇನು ಇಕ್ವೇಷನ್? ಆಫ್ಟರ್ 10 years ದ ಏಜ್ ಆಫ್ ದಿ ಸನ್ ವುಡ್ ಬಿ ಆಫ್ ದಿ ಏಜ್ ಆಫ್ ದಿ. ಅಂದರೆ 10 year ಆದಮೇಲೆ ಸನ್ ಏಜು ಏನಂತ ಯಾವುದಕ್ಕಿದೆ? ಅರ್ಧದಷ್ಟು ಫಾದರ್ ಏಜಿಗೆ ಸಮ ಆಗಿದೆ ಅಂತ ಹೇಳಿದಾನೆ ಇಲ್ಲಿ. ಸೊ ಹಸ್ಬೆಂಡ್ ಅಂತ. ಸೊ 10 ಅಂತ. ಕರೆಕ್ಟಲ್ಲ? ಸೊ ಏನಿದೆ ಇಲ್ಲಿ? ಸನ್ ಏಜ್ ವುಡ್ ಬಿ ಆಫ್ ದ ಏಜ್ ಆಫ್ ದಿ. ಅಂದರೆ ಸನ್ ಏಜ್ ಇಲ್ಲಿ ಒಂದು ನಿಮಿಷ, ಇಲ್ಲಿ ಒಂದು ಸ್ವಲ್ಪ ಇದು. ಸೊ S+10 ಈಸ್ ಈಕ್ವಲ್ ಟು 1/10 F+10 ಅಂತ. ಕರೆಕ್ಟಲ್ಲ? ಇದೊಂದು ಇಕ್ವೇಷನ್ ಆಯ್ತು ನಮಗೆ. ಸೊ ಈ 3 ಇಕ್ವೇಷನ್ ಬಿಡಿಸಿದ ಮೇಲೆ ನೀವು ಇದು ಹಾಕೊಂಡ್ಮೇಲೆ ನೀವು ಈಸಿಯಾಗಿ ಸೊಲ್ಯೂಷನ್ ಬಿಡಿಸ್ಬೋದು. ಸೊ ಫಸ್ಟ್ನೇದಾಗಿ ನೀವೇನು ಮಾಡಿ ಗೊತ್ತಾ? ನಮಗೆ ಇಲ್ಲಿ ಎಲ್ಲೆಲ್ಲಿ ಫಾದರ್ ಇದೆಲ್ಲ ಅಲ್ಲಿ ಅಪ್ಲೈ ಮಾಡಿರಿ ನಮಗೆ. ಸೊ ಇದನ್ನು ಇಕ್ವೇಷನ್ ಬಿಡಿಸ್ರಿ ಇಲ್ಲಿ. ಸೊ ಇದೇನಾಗುತ್ತೆ ನಮಗೆ? S+10 ಈಸ್ ಈಕ್ವಲ್ ಟು 1/2 ಇಂಟು F+10 ಅಂತ. ಸೊ ಇದನ್ನು ಬಿಡಿಸಿದ್ರೆ ನಮಗೆ ಏನು ಸಿಗುತ್ತೆ ಇಲ್ಲಿ? 2S+20 ಈಸ್ ಈಕ್ವಲ್ ಟು F+10 ಅಂತ. ಆದರೆ ನಮಗೆ ಎಫ್ ವ್ಯಾಲ್ಯೂ ಕಂಡುಹಿಡಿದ್ರೆ ನಮಗೇನು ಸಿಗುತ್ತೆ ಇಲ್ಲಿ? ಎಫ್ ವ್ಯಾಲ್ಯೂ ಬೇಕು ನಮಗೆ. ಎಫ್ ವ್ಯಾಲ್ಯೂ ಬೇಕಂದ್ರೆ ನಾವು ಏನು ಮಾಡಬೇಕಿಲ್ಲ? ಈ 10 ಈ ಕಡೆ ತೊಗೊಂಡ್ಬಿಟ್ರೆ ಅವಾಗ ಏನಾಗುತ್ತೆ ನಮಗೆ? F ಈಸ್ ಈಕ್ವಲ್ ಟು 2S+10 ಅಂತ ಆಗುತ್ತೆ ಇಲ್ಲಿ. ಕರೆಕ್ಟಲ್ಲ? ಈ ಎಫ್ ವ್ಯಾಲ್ಯೂನ ನೀವೇನು ಮಾಡ್ರಿ ಗೊತ್ತಾ? ಇಲ್ಲಿ ಎಫ್ ವ್ಯಾಲ್ಯೂನ ಇದರಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂವಲ್ಲಿ ಅಪ್ಲೈ ಮಾಡಿರಿ ನಮಗೆ. ಇದು ಎಫ್ ಅಂದ್ಕೊಳ್ಳಿ, ಅಥವಾ ಇದನ್ನು ಹಸ್ಬೆಂಡ್ ಅಂತ ಅಂದ್ಕೊಳ್ಳಿ ಇದನ್ನು. ಯಾಕಂದರೆ ಎಫ್ ಅಂದರೆ ಏನಾಗುತ್ತೆ? ಕನ್ಫ್ಯೂಸ್ ಆಗುತ್ತೆ. ಹೆಚ್, ಇದು H+10 ಅಂತ. ಸೊ ಅದೇ ಥರ ಇದನ್ನು ಕೂಡ ಏನಾಗುತ್ತೆ? ಹೆಚ್ಚಾಗುತ್ತೆ. ಸೊ ಈಗ ಈ ಹೆಚ್ ವ್ಯಾಲ್ಯೂನ ಇದಾಗ ಯಾವುದಾದ್ರೂ ಒಂದು ಕಡೆ ವ್ಯಾಲ್ಯೂನ ಅಪ್ಲೈ ಮಾಡಿರಲಿ. ಸೊ ಬೇಕಿದ್ರೆ ನಿಮ್ಗೆ ನೆಕ್ಸ್ಟ್ ಲೆಟರ್ ತೋರಿಸ್ತೀನಿ. ಹೆಚ್ ವ್ಯಾಲ್ಯೂನಲ್ಲಿ ಸೆಕೆಂಡ್ ಇಕ್ವೇಷನಲ್ಲಿ ಅಪ್ಲೈ ಮಾಡಿರಿ. ಸೊ ಪುಟ್ ಹೆಚ್ ವ್ಯಾಲ್ಯೂ ಇನ್ ಸೆಕೆಂಡ್ ಇಕ್ವೇಷನ್. ಕರೆಕ್ಟಲ್ಲ? ಸೊ ನಮಗೆ ಸೆಕೆಂಡ್ ಇಕ್ವೇಷನ್ ಏನೈತಿ ಇಲ್ಲಿ? H - W. H - W ಈಸ್ ಈಕ್ವಲ್ ಟು 1/2 1/3ನ ಇದು 1/3S ಅಂತಿದೆ ಇಲ್ಲಿ. ಸೊ 1/3S. ಆದ್ದರಿಂದ ಹೆಚ್ ವ್ಯಾಲ್ಯೂ ಏನಿದೆ ನಮಗೆ ಇಲ್ಲಿ? ಹೆಚ್ ವ್ಯಾಲ್ಯೂ 2S+10 ಅಂತಿದೆ ಇಲ್ಲಿ. 2S+10 - W ಈಸ್ ಈಕ್ವಲ್ ಟು 1/3S ಅಂತ. ಆದ್ದರಿಂದ ನಾವು ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಏನು ಸಿಗುತ್ತೆ ಇಲ್ಲಿ? ಇಲ್ಲಿ ನೋಡ್ರಿ, 3 × 2 ಎಷ್ಟಾಗುತ್ತೆ ನಮಗೆ? 3 × 2 6. 6S + 30 3 × 30 - 3
ಡಬ್ಲ್ಯೂ ಈಸ್ ಈಕ್ವಲ್ ಟು ನಮ್ಗೆ ಏನು ಸಿಗುತ್ತೆ ಎಸ್ ಸಿಗುತ್ತೆ. ಆದ್ದರಿಂದ ನಮಗೆ ಎಸ್ ಈಗ ನೋಡಿ ಎಸ್ಸನ್ನು ಈ ಕಡೆ ತೊಗೊಂಬಂದ್ರೆ ನಮ್ಗೆ ಏನು ಸಿಗುತ್ತೆ ಇಲ್ಲಿ 5s ಅಂತ ಆಗುತ್ತೆ 5s. ಅದೇ ಥರ ಈ 3Dನ ಆ ಕಡೆ 3W ಆ ಕಡೆ ತೊಗೊಂಡು ಹೋಗ್ಬಿಟ್ರೆ ಸೊ 30 ಈಸ್ ಈಕ್ವಲ್ ಟು 3W. ಸೊ ನಿಮಗೆ ಡಬ್ಲ್ಯೂ ವ್ಯಾಲ್ಯೂ ಬೇಕಂದರೆ ಡಬ್ಲ್ಯೂ ಈಸ್ ಈಕ್ವಲ್ ಟು ನಮ್ಗೆ ಏನು ಸಿಗುತ್ತೆ ಇಲ್ಲಿ 5s + 30 / 3 ಅಂತ ಆಗುತ್ತೆ ಇಲ್ಲಿ. ಸೊ ಈಗ ನೀವು ಏನು ಮಾಡಿ ಗೊತ್ತಾ, ಈ ಡಬ್ಲ್ಯೂ ವ್ಯಾಲ್ಯೂನ ಮತ್ತು ಎಸ್ ವ್ಯಾಲ್ಯೂನ ಫಸ್ಟ್ ಇಕ್ವೇಷನಲ್ಲಿ ಅಪ್ಲೈ ಮಾಡಿಬಿಟ್ರೆ ನಮಗೆ ಡಬ್ಲ್ಯೂ ವ್ಯಾಲ್ಯೂ ಸಿಕ್ಬಿಡುತ್ತೆ. ಆದ್ದರಿಂದ ಸೊ ಫಸ್ಟ್ ಇಕ್ವೇಷನ್ ನಮಗೇನಿತ್ತು h + w + s ಈಸ್ ಈಕ್ವಲ್ ಟು 90 ಅಂತ ಇತ್ತು. ಸೊ ಹೆಚ್ ವ್ಯಾಲ್ಯೂ ನಮಗೇನು ಬಂದಿತ್ತು ಇಲ್ಲಿ 2s + 10 ಅಂತ. ಸೊ 2s + 10. ಅದೇ ಥರ ಡಬ್ಲ್ಯೂ ವ್ಯಾಲ್ಯೂ ಇತ್ತು ಇಲ್ಲಿ ನಮಗೆ 5s + 30 / 3 + s ಈಸ್ ಈಕ್ವಲ್ ಟು 90 ಅಂತಿತ್ತು. ಸೊ ನೀವೇನು ಮಾಡಿರೋದು ಈಗ ಇಕ್ವೇಷನ್ನ ಸಾಲ್ವ್ ಮಾಡಿರಿ ನಮಗೇನಾಗುತ್ತೆ ಈಸಿಯಾಗಿ ನಮಗೆ ಆನ್ಸರ್ ಬಂದುಬಿಡುತ್ತೆ. ಆದ್ದರಿಂದ 3 × 2 6s + 30 + 5s + 30 + 3s ಈಸ್ ಈಕ್ವಲ್ ಟು ನಮಗೆ ಏನು ಸಿಗುತ್ತಾ, ಇದನ್ನೆಲ್ಲ ಇದು ಮಾಡಿದ್ಮೇಲೆ ಇದು 3 ರೇಷಿಯೋ ಅಲ್ಲ ಸಾರಿ ಇದು / 3 ಬರುತ್ತೆ ಈಸ್ ಈಕ್ವಲ್ ಟು 90. ಅದೇ ಥರ 6s + 5s + 3s ಎಷ್ಟಾಗುತ್ತೆ ನಮಗೆ 11 + 3 14s ಕರೆಕ್ಟಲ್ಲ. 30 + 30 ಎಷ್ಟಾಗುತ್ತೆ ನಮಗೆ 60 ಆಗುತ್ತೆ. ಅದೇ ಥರ ಈ 3ನ ಇದು ಗುಣಾಕಾರ ಮಾಡಿದ್ರೆ ನಮಗೆ ಏನು ಸಿಗುತ್ತೆ 3 × 9 270 ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ. ಆದ್ದರಿಂದ ಈ 60ನ್ನು ಇದರಲ್ಲಿ 270ರಲ್ಲಿ ಮೈನಸ್ ಮಾಡಿದರೆ ನಮ್ಗೆ ಏನು ಸಿಗುತ್ತೆ 14s ಈಸ್ ಈಕ್ವಲ್ ಟು 270ರಲ್ಲಿ 60ನ ತೆಗೆದ್ರೆ 210. ಆದ್ದರಿಂದ s ಈಸ್ ಈಕ್ವಲ್ ಟು 210 / 14. ಸೊ ನಮಗೇನು ಸಿಗುತ್ತೆ 7 3 21. ಅಂದರೆ ನೀವು ಇಲ್ಲಾಂದರೆ ಡೈರೆಕ್ಟಾಗಿ 14ರಿಂದ ಡಿವೈಡ್ ಮಾಡಿರಿ. 14 ಅಂದರೆ 14 ಎಷ್ಟಾಗುತ್ತೆ 70 ಉಳಿತು. ಸೊ 14 × 70. ಆದ್ದರಿಂದ ಎಸ್ ವ್ಯಾಲ್ಯೂ ನಮ್ಗೆ ಏನು ಸಿಗುತ್ತೆ 70 ಸಿಗ್ತಿಲ್ಲ ಕರೆಕ್ಟಲ್ಲ. ನಮಗೀಗ ಎಸ್ ವ್ಯಾಲ್ಯೂ 70 ಬಂದಮೇಲೆ ನಾವು ಏನು ಮಾಡಬೇಕು ಅಂದರೆ ನಮ್ಗೆ ಎದ್ರದ್ದು ವ್ಯಾಲ್ಯೂ ಬೇಕು ನಮಗೆ ಪ್ರೆಸೆಂಟೇಜ್ ಆಫ್ ದಿ ಮದರ್ದು ಬೇಕು ನಮಗೆ. ಮದರ್ದು ಏನು ಮಾಡಿರಿ ನೀವು ಇಲ್ಲಿ ಯಾವುದಕ್ಕೆ ಒಂದು ವ್ಯಾಲ್ಯೂನ ಅಪ್ಲೈ ಮಾಡಿರಲಿ. ಸೊ ಕರೆಕ್ಟಲ್ಲ. ನೀವೇನು ಮಾಡಿರಿ ಅಂದರೆ ಈಗ ನೀವು ಎಸ್ ವ್ಯಾಲ್ಯೂನ ಕಂಡುಹಿಡಿದ ಮೇಲೆ ಎಸ್ ವ್ಯಾಲ್ಯೂ ಎಷ್ಟು ಬಂತು 15 ಬಂತು ಕರೆಕ್ಟಲ್ಲ. ಸೊ 15 ಬಂದಮೇಲೆ ಇಲ್ಲಿ ನಮಗೆ ಈ ಎಸ್ ವ್ಯಾಲ್ಯೂನ ಇಲ್ಲಿ ಅಪ್ಲೈ ಮಾಡಿರಿ. ಸೊ ನಮಗೆ ಈಸಿಯಾಗಿ ಸಿಗ್ಬಿಡುತ್ತೆ. ಆದ್ದರಿಂದ ಇಲ್ಲಿ ನೋಡ್ರಿ ಇಲ್ಲಿ ಒಂದು ನಿಮಿಷ. ಸೊ ಎಸ್ ವ್ಯಾಲ್ಯೂ ನಮಗೆ ಎಷ್ಟು ಬಂತು 15 ಬಂತು. ಈ 15 ವ್ಯಾಲ್ಯೂನ ತೊಗೊಂಡು ನಾವೇನು ಮಾಡ್ಬೇಕಂದ್ರೆ ಈ ಡಬ್ಲ್ಯೂ ವ್ಯಾಲ್ಯೂ ಇತ್ತಲ್ಲ ಡಬ್ಲ್ಯೂ ಈಸ್ ಈಕ್ವಲ್ ಟು 5s + 30 / 3. ಸೊ ಇದರಲ್ಲಿ ಅಪ್ಲೈ ಮಾಡಿಬಿಟ್ರೆ ನಮಗೆ ಡಬ್ಲ್ಯೂ ವ್ಯಾಲ್ಯೂ ಸಿಗುತ್ತೆ. ಸೊ 5 × 15 ಎಷ್ಟಾಗುತ್ತೆ 5 × 15 + 30 / 3 ಅಂತ. ಸೊ ನಮಗೇನು ಸಿಗುತ್ತೆ ಇಲ್ಲಿ 15 75 75 + 30 105 105 / 3. ಸೊ ಅದರಿಂದ 3 3 9 3 5 15 35 ಇಯರ್ಸ್ ಬರುತ್ತೆ ನಮಗೆ. ಸೊ ಡಬ್ಲ್ಯೂ ಈಸ್ ಈಕ್ವಲ್ ಟು ನಮಗೇನು ಸಿಗುತ್ತೆ 35 ಇಯರ್ಸ್. ಸೊ ನೀವು ಇದನ್ನು ಬೇಸಿಕ್ಕಿಂದ ಮೆಥಡ್ ಮಾಡಿದರೆ ನಮ್ಗೆ ಏನಾಗುತ್ತೆ ಆನ್ಸರ್ ಈಸಿಯಾಗಿ ಸಿಗ್ತದೆ ಇಲ್ಲಿ. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಸೊ ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು. ಸೊ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾನೆ, ಅನಿಲ್ ಆ್ಯಂಡ್ ಬೀನಾ ಆರ್ ಫ್ರೆಂಡ್ಸ್ ಅಂತ. ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಏಜಸ್ ಈಸ್ 5 years ಆ್ಯಂಡ್ ಅನಿಲ್ಸ್ ಫಾದರ್ ದಿನೇಶ್ ಈಸ್ 3 times ಆ್ಯಸ್ ಓಲ್ಡ್ ಆ್ಯಸ್ ಅನಿಲ್ ಅಂತ. ಆ್ಯಂಡ್ ಬೀನಾ ಈಸ್ ಟ್ವೈಸ್ ಆ್ಯಸ್ ಓಲ್ಡ್ ಆ್ಯಸ್ ಅವರ್ ಸಿಸ್ಟರ್ ಚಾರು. ದ ಏಜಸ್ ಆಫ್ ದಿ ದಿನೇಶ್ ಆ್ಯಂಡ್ ಚಾರು ಆರ್ ಡಿಫರ್ ಬೈ ದಿ 45 years. ಇಫ್ ಬೀನಾ ಈಸ್ ಓಲ್ಡರ್ ದೆನ್ ಅನಿಲ್ ದೆನ್ ಫೈಂಡ್ ದ ಸಮ್ ಆಫ್ ದಿ ಪ್ರೆಸೆಂಟ್ ಏಜಸ್ ಆಫ್ ದಿ ಬೋತ್ ದಿನೇಶ್ ಆ್ಯಂಡ್ ಚಾರು ಅಂತ. ನಮಗೇನು ಕೊಟ್ಟಿದ್ದಾನೆ ಅದರಲ್ಲಿ ದಿನೇಶ್ ಅಂತ ಒಬ್ಬನ ಪರ್ಸನ್, ಆ ಥರ ಅನಿಲ್ ಅಂತ ಒಬ್ಬನು ಪರ್ಸನು, ಬೀನಾ ಅಂತ ಒಬ್ಬನ ಪರ್ಸನು ಮತ್ತು ಚಾರು ಅಂತ ಒಬ್ಬರು ಪರ್ಸನ್ ಅಂತ ಈ ಥರ ಕೊಟ್ಟಿದ್ದಾರಲ್ಲಿ 4 ಮಂದಿದು. ಸೊ ಫಸ್ಟ್ನೇದಾಗಿ ನಮ್ಗೆ ಏನು ಕೊಟ್ಟಿದ್ದಾನೆ ಅಂದರೆ ನಾವು ಅನಿಲ್ನ ಒಂದು ಎಕ್ಸ್ ಅಂತ ಕನ್ಸಿಡರ್ ಮಾಡಿರಲಿ. ಸೊ ಅನಿಲ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಿದಾಗ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾನೆ ಇಲ್ಲಿ. ಸೊ ಇಲ್ಲಿ ಒಂದು ನೋಡಿ ಅನಿಲ್ಸ್ ಫಾದರ್ ದಿನೇಶ್ ಇಸ್ 3 times ಆ್ಯಸ್ ಓಲ್ಡ್ ಆ್ಯಸ್ ಅನಿಲ್ ಅಂತ. ಅಂದರೆ ನಾವು ಏನು ಎಕ್ಸ್ ಅಂತ ಕನ್ಸಿಡರ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಇದರದ್ದು 3x ಆಗುತ್ತೆ. ಯಾಕಂದರೆ ಇದು ಅನಿಲ್ ದಿನೇಶ್ ಈಸ್ 3 times ಅಂತ. ದಿನೇಶ್ ಏನು ಮಾಡಿದ್ದಾನೆ ಅನಿಲ್ಗಿನ 3 ಪಟ್ಟು ದೊಡ್ಡವನಾಗಿದ್ದಾನೆ ಅಂತ. ಆದ್ದರಿಂದ 3 × 3 ಅಂತ ಆಗುತ್ತಿದ್ದು 3x ಆಯಿತು. ಮತ್ತು ಇನ್ನೊಂದು ಕಡೆ ಬೀನಾ ಈಸ್ ಟ್ವೈಸ್ ಆ್ಯಸ್ ಓಲ್ಡ್ ಆ್ಯಸ್ ಅವರ್ ಸಿಸ್ಟರ್ ಚಾರು ಅಂತ. ಸೊ ಅದಕ್ಕಿಂತ ಮುಂಚಿದಾಗಿ ನಾವು ಬೀನಾ ಮತ್ತು ಚಾರು ಅವ್ರದ್ದು ಬೀನಾ ಮತ್ತು ಅನಿಲ್ದು ಡಿಫ್ರೆನ್ಸ್ ಎಷ್ಟಿದೆ 5 ಅಂತಿದೆ. ಮತ್ತು ಇದರದ್ದು ಡಿಫ್ರೆನ್ಸ್ ಇದು ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಬೀನಾ ನಿಮಗೆ ಇಲ್ಲಿ ಸೈಡ್ ಬರ್ದೈತಿ ನಾನು ಇಲ್ಲಿ ನೋಡ್ರಿ. ಈಗ ಬೀನಾ ಮತ್ತು ಚಾರದ ನಡುವೆ ಬೀನಾ ಮತ್ತು ಅನಿಲ್ದು 5 years ಡಿಫ್ರೆನ್ಸ್ ಐತಿ ಕರೆಕ್ಟಲ್ಲ. ಈಗ ಈ ಜಾಗದಾಗ ನಮ್ಗೆ ಎಕ್ಸ್ ಇತ್ತಂದರೆ ಈ ಜಾಗದಾಗ ಎಕ್ಸ್ ಅಂದರೆ ಏನಾಗುತ್ತೆ 5. ಅದೇ ಥರ ಬಿ ಈಸ್ ಈಕ್ವಲ್ ಟು 5 + x ಅಂತ ಆಗುತ್ತೆ. ಸೊ ಬಿ ಎಲ್ಲಿ ಐತೆಯಲ್ಲ ಅಲ್ಲಿ x + 5 ಅಂತ ಬರ್ಕೊಂಬಿಡಿ.
ಅದೇ ಥರ ಇಲ್ಲೇನು ಕೊಡಿದಾನೆ, ಇಲ್ಲಿ ಬೀನಾ ಇಸ್ ಟ್ವೈಸ್, ಇಲ್ಲಿ ನೋಡ್ರಿ ಬೀನಾ ಟ್ವೈಸ್ ಹರ್ ಸಿಸ್ಟರ್ ಚಾರು ಅಂತ, ಅವ್ರ ಸಿಸ್ಟರ್ಗಿನ ಚಾರುಗಿನ 2 ಪಟ್ಟು ದೊಡ್ಡವರಾಗಿದ್ದಾರೆ. ಕರೆಕ್ಟಲ್ಲ? ಈಗ ನಮ್ಗೆ ಚಾರು ಏಜ್ ಬೇಕಂದ್ರೆ ನಾವು ಏನು ಮಾಡಬೇಕು, ಇಲ್ಲಿ ಬೀನಾನ 2ರಿಂದ ಡಿವೈಡ್ ಮಾಡಬೇಕು, ಆಗ ನಮಗೆ ಚಾರು ವ್ಯಾಲ್ಯೂ ಬರುತ್ತೆ. ಅವಾಗ ಬೀನಾ ವ್ಯಾಲ್ಯೂ ಏನೈತಿ ಇಲ್ಲಿ x+5 ಐತಿ, x+5/2 ಅಂತ ಬರ್ಕೋಬೇಕು ಇಲ್ಲಿ. ಸೊ ಇಷ್ಟು ಬರ್ಕೊಂಡ್ಮೇಲೆ ನೀವು ಈಸಿಯಾಗಿ ಮಾಡುವಂಥದ್ದು, ಈಸಿಯಾಗಿ ಏನು ಇಲ್ಲಿ ನಿಮ್ಗೆ ಈಸಿಯಾಗಿ ಸೊಲ್ಯೂಷನ್ ಬಂದುಬಿಡುತ್ತೆ. ಏನಂತಂದರೆ ಸೊ ಫಸ್ಟ್ನೇದಾಗಿ ನಮ್ಗೇನು ಕೊಟ್ಟಿದ್ದಾರೆ, ದ ಏಜಸ್ ಆಫ್ ದಿ ದಿನೇಶ್ ಆ್ಯಂಡ್ ಚಾರು ಅಂತ. ದಿನೇಶ್ ಮತ್ತು ಚಾರು ಅವ್ರದ್ದು ಡಿಫ್ರೆನ್ಸ್ ಎಷ್ಟಿದೆ, 45 ಇಯರ್ಸ್ ಇದೆ. ಸೊ ದಿನೇಶ್ ಮತ್ತು ಚಾರು ಅವ್ರದ್ದು ಎಷ್ಟು ಏಜ್ ಡಿಫ್ರೆನ್ಸು 45. ಸೊ 3x - x+5/2 ಅಂತ = 45. ಆದ್ದರಿಂದ ಇದನ್ನು 2 ಇದೆಯಲ್ಲ, 2ರದ್ದು LCM ತೊಗೊಂಡ್ರೆ ಏನಾಗುತ್ತೆ, ನಮಗೆ 2 ಆಗುತ್ತೆ. ಮತ್ತು ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ನಾವು ಬರಿಬೋದು ಇಲ್ಲಿ, 2 × 3 = 6 ಮೈನಸ್, ಸೊ ಮೈನಸ್ ಇಂಟು ಎಕ್ಸ್ ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಮತ್ತು 5/2 = 45. ಸೊ ಆದ್ದರಿಂದ 6x - x ಎಷ್ಟಾಗುತ್ತೆ, 5x - 5 = 2 × 5 2 × 45 90. ಕರೆಕ್ಟಲ್ಲ? 90. ಈ 5ನ ಈ ಕಡೆ ತೊಗೊಂಬಂದರೆ 95 ಆಗುತ್ತೆ. ಸೊ 5x = 95. ಸೊ x ನಮಗೇನು ಸಿಗುತ್ತೆ, 95/5 ಅಂದರೆ 19 ಬರುತ್ತೆ ಇಲ್ಲಿ, 19 ಬಂತು ಇಲ್ಲಿ. ನಮಗೇನು ಕೇಳಿದ್ರೆ ದ ಪ್ರೆಸೆಂಟ್ ಏಜಸ್ ಆಫ್ ದಿ ಬೋತ್ ಚಾರು ಆ್ಯಂಡ್ ದಿನೇಶ್ ಅಂತ. ಸೊ ನಮಗೆ ದಿನೇಶ್ ಮತ್ತು ಚಾರುದು ಏಜ್ ಬೇಕಂದರೆ ನಾವೇನು ಮಾಡಬೇಕು, ಈಗ ದಿನೇಶ್ ಮತ್ತು ಫೈಂಡ್ ದ ಸಮ್ ಅಂತ, ಸಮ್. ಸೊ ನಮಗೆ ಚಾರು ಮತ್ತು ದಿನೇಶ್ದು ಸಮ್ ಬೇಕಿಲ್ಲಿ. ಕರೆಕ್ಟಲ್ಲ? ಅದ್ರದ್ದು ಅವೆರದ್ದು ವ್ಯಾಲ್ಯೂದು ಸಮ್. ಸೊ ನಮಗೆ ಇಲ್ಲಿ ಸಮ್ ಗೊತ್ತಾಗಬೇಕಂದ್ರೆ ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ನೋಡಿ 3 × x, ದಿನೇಶ್ದು ಎಷ್ಟಿದೆ ವ್ಯಾಲ್ಯೂ 3x. ಸೊ 3x ಅಂದರೆ ಎಷ್ಟಾಗುತ್ತೆ, 19 × 57. ಅದೇ ಥರ ಚಾರುದು ವಯಸ್ಸು ಬೇಕಂದ್ರೆ ನಾವೇನು ಮಾಡ್ಬೇಕು, ಇಲ್ಲಿ x+5/2 ಅಂತಿತ್ತು, x ಜಾಗದಲ್ಲಿ 19 ಅಂತ ಹಾಕ್ರಿ. 19 + 5 ಎಷ್ಟಾಗುತ್ತೆ, 24/x +5/2. ಸೊ ಆದ್ದರಿಂದ ಬೇಕಿದ್ರೆ ಇದನ್ನು ಬೇರೆ ಸ್ಲೈಡಲ್ಲಿ ಬರೆದುಬಿಡ್ತೀನಿ, ಇಲ್ಲಿ ಒಂಥರ ಕಚ್ಚಿ ಪಿಚ್ಚಿ ಆದಂಗೆ ಆಗುತ್ತೆ. ಸೊ ನಮ್ಗೆ ಇಷ್ಟು ವ್ಯಾಲ್ಯೂ ಬಂದಮೇಲೆ ಈಗ ನಮಗೆ x = 19 ಅಂತ, 19 ಇಯರ್ ಬಂದಮೇಲೆ ನಮಗೆ ದಿನೇಶ್ ವ್ಯಾಲ್ಯೂ ಬೇಕು. ದಿನೇಶ್ ವ್ಯಾಲ್ಯೂ ಎಷ್ಟಿದೆ, 3x ಅಂದರೆ 3 × 19 = 57. ಅದೇ ಥರ ಚಾರುದು ಎಷ್ಟಾಗಿರ್ತಿ, x+5/2 ಅಂತ ಬರುತ್ತೀವಿ. ಸೊ x ಅಂದರೆ ಏನು, 19 + 5/2. ಸೊ ಅದರಿಂದ ಏನಾಗುತ್ತೆ, ನಮಗೆ 24/2 ಅಂದರೆ 12 ಆಗುತ್ತೆ. ಸೊ ಇವೆರಡರನ್ನ ಸಮ್ ಮಾಡಿದರೆ, ಸೊ ನಮಗೆ ದಿನೇಶ್ ಪ್ಲಸ್ ಚಾರುದು ಸಮ್ ಎಷ್ಟಾಗುತ್ತೆ, 57 + 12 ಎಷ್ಟಾಗುತ್ತೆ ನಮಗೆ 69. ಸೊ 69 ಇಯರ್ಸ್ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ಇದು 69. ಸೊ ಆಗ್ತಾಯಿದ್ದಲ್ಲ, 69 ಇಯರ್ಸ್ ಆಗುತ್ತೆ ನಮಗೆ. ಸೊ ಯಾವುದು, ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇದು ಇಷ್ಟು ನಮಗೆ ಟೋಟಲ್ ಏಜ್ ಚಾಪ್ಟರ್ ಇರುವಂಥ ಕ್ವಶನ್ಸ್ಗಳನ್ನು, ಟೋಟಲ್ ಏಜ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ಇಲ್ಲಿ ಏಜ್ ಚಾಪ್ಟರ್ ಕಂಪ್ಲೀಟ್. ಸೊ ನಾನು ಎಷ್ಟು ಕ್ವಶನ್ಸ್ ಮಾಡಿಸ್ತೀನಿ ನೀವು ಅಷ್ಟೇ ಪ್ರಾಕ್ಟೀಸ್ ಮಾಡಿದರೆ ಆಯಿತು, ಇನಫ್ ಫಾರ್ ದಿಸ್ ಎಕ್ಸಾಮ್ ಅಂತ. ಸೊ ನೀವು ಒಂದೊಂದು ಬುಕ್ ಕಟ್ಟಲೆ ನೀವು ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡೋದು ಬೇಕಾಗಿಲ್ಲ. ಸೊ ನಾನು ಮಾಡಿಸಿರುವಂಥ ಈ ಚಾಪ್ಟರಲ್ಲಿ 15 ಕ್ವಶನ್ ನೀವು ಪ್ರಾಕ್ಟೀಸ್ ಮಾಡಿದರೆ ಆಯಿತು, ಇದು ಎಕ್ಸಾಮಿಗೆ ಇನಫ್ ಆಗುತ್ತೆ. ಸೊ ಈ ಥರ ಪ್ಯಾಟರ್ನ್ ಬಿಟ್ಟು ನೀವು ಎಕ್ಸಾಮಲ್ಲಿ ಬೇರೆ ಥರ ಪ್ಯಾಟರ್ನ್ ಕೇಳಲ್ಲ, ಇಲ್ಲಿ ಆಲ್ಮೋಸ್ಟ್ ಕೇಳಲ್ಲ. ಸೊ ನಾವು ಟೋಟಲ್ ಎಲ್ಲ ಕಾನ್ಸೆಪ್ಟ್ಗಳನ್ನ ಇಲ್ಲಿ ಈಜ್ ಚಾಪ್ಟರ್ಲಿ ಇರುವಂಥ ಎಲ್ಲ ಕಾನ್ಸೆಪ್ಟ್ಗಳನ್ನ ಡಿಸ್ಕಸ್ ಮಾಡೀವಿ. ಸೊ ಇದೇ ಥರ ನಿಮಗೆ ಪ್ರತಿಯೊಂದು ಕ್ಲಾಸಲ್ಲಿ ಶಾರ್ಟ್ಕಟ್ ಟ್ರಿಕ್ಸ್ ಆಗಿರ್ಬೋದು ಮತ್ತು ಕ್ಯಾಲ್ಕುಲೇಷನ್ ಸ್ಪೀಡ್ ಆಗಿರ್ಬೋದು. ಸೊ ಆ ಥರ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೆ ನೀವು ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಅದೇ ಥರ ರೆಗ್ಯುಲರಾಗಿ ಅಪ್ಡೇಟ್ಸ್ ಬರ್ತವೆ ಮತ್ತು ಡೈಲಿ ಕ್ಲಾಸಸ್ಗಳಿರ್ತವೆ. ಅದು PDF ನೋಟ್ಸ್ ಕೂಡ ನಾವು ಫ್ರೀಯಾಗಿ ಪ್ರೊವೈಡ್ ಮಾಡ್ತೀವಿ. ಸೊ ನಮ್ಮ PDF ನೋಟ್ಸ್ ಬಂದುಬಿಟ್ಟು ನಿಮಗೆ ಆಲ್ರೆಡಿ ನಾನು ಹೇಳ್ತಿರ್ತೀನಿ. ಸೊ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀವಿ ನಾವು, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದು ಲರ್ನ್ ಮ್ಯಾಥ್ಸ್ ವಿತ್ RK ಸರ್ ಚಾನಲ್ ಹತ್ರ ಸಿಗುತ್ತೆ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊತೀನಿ. ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಅದನ್ನು ಬೇಕಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೇನೆ. ಇಷ್ಟೇ ನನ್ನ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು ಎವ್ರಿ ಒನ್.